ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಸಭೆಗಳನ್ನೇ ಮಾಡದೆ ಸದಸ್ಯರ ಮನೆ ಹತ್ತಿರ ಹೋಗಿ ಸಹಿ ಪಡೆದು ಅನುದಾನ ದುರುಪಯೋಗ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಪ್ರತಿಭಟನೆ ನಡೆಸಿದರು. ಕ್ರಮ ತಗೊಳ್ಳಕ್ಕೆ ನಾನು ಹೇಳ್ತಿರೋದು, ನನಗೆ ಲಿಖಿತವಾಗಿ ಕಂಪ್ಲೇಂಟ್ಗಳನ್ನ 1 by 1 ಕೊಡಿ. ಇವಾಗ ಇಲ್ಲೇ ಕೊಡಿ. ನಾನು ಇನ್ನ ಮೀಟಿಂಗ್ ಕರೀತಿದ್ದಂಗೆ ಮನೆ ಹತ್ರ ಮೆಂಬರ್ ಹತ್ರ ಹೆಂಗ್ ಸೈನ್ ಅವ್ರ ಮೆಂಬರ್ಗಳು ಹೆಂಗ್ ಹಾಕಿದ್ರು ಎಲ್ಲರೂ ಸೈನ್ ಮಾಹಿತಿ ಹೋಗಲ್ಲ. ಇಲ್ಲಿ ನಡೆಯತಕ್ಕಂಥ ವಿಚಾರಗಳು ಅವ್ರಿಗೆ ಗೊತ್ತಾಗಲ್ಲ. ಯಾರೋ ಮಿಸ್ಗೈಡ್ ಮಾಡಿಬಿಟ್ಟು ಸಾಹೇಬರು ಒಳ್ಳೆಯವರು ಅವರೇ ಹೋಮ್ ಮಿನಿಸ್ಟರ್ ಸಾಹೇಬರು, ಆದ್ರೂ ಇವ್ರು ಯಾರೂ ಅಧಿಕಾರಿಗಳು ಯಾವ ಥರ ಇವ್ರಿಗೆ ಮಿಸ್ಗೈಡ್ ಮಾಡಿದ್ರು, ಇವರು ನಮ್ಮ ಲೀಡರ್ಗಳು ಯಾವ ಥರ ಮಿಸ್ಗೈಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸಾಹೇಬ್ರಿಗೆ. ಅಲ್ಲಿ ಇವರು ಇಒ ಮೇಡಮ್ ಅವರು ನೋಡಿದ್ರೆ ಹೋಮ್ ಮಿನಿಸ್ಟ್ರಿ ಕ್ಷೇತ್ರ, ಅಲ್ಲಿ ನಾವು ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸಾಹೇಬ್ರ ಗಮನಕ್ಕೆ ದಯವಿಟ್ಟು ತಗೊಂಡು ಅಕ್ಕಿರಾಂಪುರ ಪಂಚಾಯತಿ ಬಿಲ್ಡಿಂಗ್ ಚೆನ್ನಾಗೈತೆ ಬಿಟ್ಟರೆ ಒಳಗಡೆ ಇರೋಂಥ ಅಧಿಕಾರಿಗಳು ಏನೂ ಇಲ್ಲ. 15 ದಿವಸಕ್ಕೊಂದ್ಸತಿನೂ ಗೊತ್ತಾಯಿಲ್ಲ PDOಗೆ. ಅಲ್ಲಿ ಕ್ಯಾಮೆರಳ್ಳಿನೂ ಇಲ್ಲಿಗೆ ಇನ್ಚಾರ್ಜ್ ಹಾಕವ್ರೆ. ಲೀನ್ ಇರೋವಂಥ PDO ಇಲ್ಲಿ ವರ್ಕ್ ಮಾಡ್ತಾಯಿಲ್ಲ. ರವಿಕುಮಾರ್ ಅನ್ನೋರು ಯಾರು ಅಲ್ಲಿ ಹಾಕಿದ್ದಾರೆ ಒಂದು ವರ್ಷದಿಂದ. 2 ಪಂಚಾಯತಿ ಇನ್ಚಾರ್ಜಿಂದ ಕ್ಯಾಮೆರಳ್ಳಿಲೇ ಇರ್ತದೆ ಬಿಟ್ಟರೆ ನಾವು ರೀಸೋದ್ಬೇಕು, ನಾವು ಇದೇನಕ್ಕೆ ಬೇಕು ನಾವು ಕ್ಯಾಮೆರಳ್ಳಿ ಹುಡುಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ರಿ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಥರ ಹೋರಾಟ ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಇಒ ಮೇಡಮ್ ಅವರಾಗಲಿ ಜಿಲ್ಲಾ ಪಂಚಾಯತಿಯವರಾಗಲಿ ಯಾರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ಸದಸ್ಯರಾದ ಲೋಕೇಶ್ ಅವರು ನೆನ್ನೆ ರಾಜೀನಾಮೆ ಸಲ್ಲಿಸವ್ರೆ. ಆದ್ರೂ ಯಾವುದೇ ಥರ ಇಲ್ಲಿ ರೆಸ್ಪಾನ್ಸ್ ಇಲ್ಲ. ರಾಜೀನಾಮೆ ಕೊಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನಾವು ಬೇಸಿಬಿಟ್ಟು ನಾವು ಜನಗಳಿಗೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ, ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಹಾಗಾಗಿ ನಾವು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀವಿ. ರಾಜೀನಾಮೆ ಕೊಡಬೇಕು ಅಂತ ಬಂದಿದ್ದೀವಿ. ಇನ್ನು ಅಧ್ಯಕ್ಷರು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲ, ನೀವಿಬ್ಬರೇನೋ ಬೇರೆ ಎಲ್ಲ ಸದಸ್ಯರಿಗೂ ಇದೇ ಸಮಸ್ಯೆ? ಸದಸ್ಯರುಗಳಿಗೂ ಮೊನ್ನೆ ಸೈನ್ ಹಾಕಿರಲಿಲ್ಲ. ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಬೇಕಾದಂಥ ಆಮಿಷ ಕೊಟ್ಬಿಟ್ಟು ಪಂಚಾಯತಿ PDO ರವಿಕುಮಾರ್ ಮನೆ ಹತ್ರ ಹೋಗ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಬಂದವ್ರೆ. ಇಲ್ಲಿ ಮೀಟಿಂಗ್ನಲ್ಲಿ ಸೈನ್ ಹಾಕಿಲ್ಲ. ಏನಕ್ಕೆ ಸೈನು? ಅಟೆಂಡೆನ್ಸ್ ಬುಕ್ಕಿಗೂ ಸೈನ್ ಹಾಕಿಲ್ಲ ಯಾರೂ. 11 ಜನ ಎದ್ದೋದ್ರು ಮೊನ್ನೆ ಮೀಟಿಂಗ್ ಬಂದಿದ್ದಾರೆ ಎಲ್ಲನೂ. ಇವ್ರು ಮನೆ ಹತ್ರ ಹೋಗ್ಬಿಟ್ಟು ಮೀಟಿಂಗ್ ಇದು ಮಾಡ್ಕೊಂಡು ನಮ್ಮ ಹತ್ರ ಎಲ್ಲ ವೀಡಿಯೋ ರೆಕಾರ್ಡ್ ಇದೆ. ದಯವಿಟ್ಟು ಒಂದು ಇಒ ಮೇಡಮ್ ಅವ್ರು ಬರ್ತಾವ್ರಂತೆ, ಬರಲಿ. ಅಧ್ಯಕ್ಷರು ಬಂದಮೇಲೆ ನಾವು ರಾಜೀನಾಮೆ ಕೊಟ್ಟು ಬೇಸತ್ತಿ ಹೋಗ್ತೀವಿ. ಇವ್ರು ರಾಜಕಾರಣ ಮಾಡೋಕ್ಕೆ ಬಂದವ್ರೆ PDO ಅವರು, ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಆದ ಕಾರಣ ನಮಗೆ ನಾವು ಸದಸ್ಯತೆಗೆ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಸರ್. ಸೆಪ್ಟೆಂಬರ್ಗೆ ನಮಗೆ ಕೊನೆ ಆಗೈತೆ ಅಂಗಡಿ ಮಳಿಗೆಗಳೆಲ್ಲ ಮರು ಹರಾಜು ಮಾಡಬೇಕು. ಇವತ್ತಿನವರೆಗೂ ಮರು ಹರಾಜು ಮಾಡಿಲ್ಲ. ಎಷ್ಟಕ್ಕೆ ಹೋಗಿತ್ತು ಹರಾಜು? ಎಷ್ಟು ಅಂಗಡಿ ಇದೆ? ಒಂದು 10-12 ಅಂಗಡಿ ಮಳಿಗೆಗಳು ಪಂಚಾಯತಿಗೆ ಸಂಬಂಧಪಟ್ಟಿರೋ. ಎಷ್ಟು ಅಂಗಡಿ ಮಳಿಗೆ? 8-10. ಅಮೌಂಟು ಅದು ಹರಾಜು ಆಗಿದ್ದು ಅಂತ ಅಂಗಡಿ ಮಳಿಗೆ ಹರಾಜು ಆಗಿದ್ದಂಥ ದುಡ್ಡು ಅಧ್ಯಕ್ಷರು ಮತ್ತು ಅಂಗಡಿ ಅವ್ರ ಹೆಸರಲ್ಲಿ PDO ಇದರಲ್ಲಿ ಅಧ್ಯಕ್ಷರು ಮತ್ತು PDO ಹೆಸರಲ್ಲಿ ಡೆಪಾಸಿಟ್ ಇಡಬೇಕು ಅಂತ ಹೇಳ್ಬಿಟ್ಟು ರೆಜುಲೇಷನ್ ಬರ್ದವ್ರೆ. ಡೆಪಾಸಿಟು ಇಲ್ಲ, ಏನೂ ಇಲ್ಲ. ವರ್ಗಾವಣೆ ದುಡ್ಡು ತೋರಿಸ್ಬೇಕು. ಅದನ್ನು ಇವತ್ತಿನವರೆಗೂ ಆ ದುಡ್ಡೇ ಇಲ್ಲ. ಆ ದುಡ್ಡು ಏನಾಯ್ತು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಡೆಪಾಸಿಟು ಸುಮಾರು ಒಂದು 11 ಲಕ್ಷ ರೂಪಾಯಿ ಮೇಲೆ ಕಲೆಕ್ಷನ್ ಆಗೈತೆ. ಸಂತೆ ಹರಾಜು, ಅಂಗಡಿ ಮಳಿಗೆ ಹರಾಜಿದ್ದು ಮತ್ತು ಇದು ವಾಹನಗಳು ಅಮೌಂಟ್ ವಸೂಲಿ ಮಾಡ್ತಾವ್ರೆ ಈಗ. ಅಲ್ಲ, ಇಷ್ಟು ವರ್ಷಕ್ಕೊಂದ್ಸತಿ ಆಕ್ಷನ್ ಮಾಡೋದು. ಇಷ್ಟು ವರ್ಷಕ್ಕೆ 3 ವರ್ಷಕ್ಕೆ 5 ವರ್ಷಕ್ಕೆ ಅಂತ ಅಂಗಡಿ ಮಳಿಗೆ ನಾವು ಇದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಅಗ್ರಿಮೆಂಟ್ ಮಾಡ್ಕೊತಾರೆ ಪಂಚಾಯತ್ವರು. ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ದುಡ್ಡನ್ನ ಇವರು ಠೇವಣಿ ಇಡಬೇಕು. ನಾವು ತಿರ್ಗಾ ನೆಕ್ಸ್ಟ್ ಅವ್ರಿಗೆ ಅಗ್ರಿಮೆಂಟ್ ಕ್ಲೋಸ್ ಆದಾಗ ನಾವು ವಾಪಸ್ ಕೊಡಬೇಕಲ್ಲ ಅವ್ರಿಗೆ ದುಡ್ಡು. ಬಾಡಿಗೆ ತಿಂಗಳ ಕಟ್ಕೊಂಡು ಹೋಗ್ತಾರೆ. ಹರಾಜ್ ಇದು ಅಂಗಡಿ ಮಳಿಗೆ ಹರಾಜನ್ನ ಯಾವ ಥರ ಅಂದರೆ ಅಡ್ವಾನ್ಸ್ ಮಾತ್ರ ಹರಾಜು ಮಾಡ್ತಾರೆ. ಆ ಅಡ್ವಾನ್ಸ್ ಮಾಡಿದ ಹಣನ ಇದಕ್ಕೆ ಇಕ್ತಾರೆ, ಡೆಪಾಸಿಟು. ಅದಕ್ಕೆ ದಾಖಲೆ ಇದೆ ನಮ್ಮ ಹತ್ರ. ರೆಜುಲೇಷನ್ ಬರ್ದವ್ರೆ ಈ ಥರ ಇರಬೇಕು ಅಂತೇಳಿ. ನಮ್ಮ ಸಾಮಾನ್ಯ ಈಗ ಬಾಡಿಗೆ ವಸೂಲಿ ಮಾಡ್ತಾವ್ರ? ಬಾಡಿಗೆ ವಸೂಲಿ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ ಮಾಡ್ತಾವ್ರೆ? ಅದೇ ಹರಾಜು ಕಂಪ್ಲೀಟ್ ಆಗಿದ್ರು ಇನ್ನು ವಸೂಲಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾವೆ. ಮತ್ತೆ ಹರಾಜು ಮಾಡಿಲ್ಲ? ಇಲ್ಲ, ಮಾಡಿಲ್ಲ. ಯಾವ್ಯಾವುದು ಅಂಗಡಿದ್ದು ಮತ್ತು ಸಂತೆದು ಮಾಡಿಲ್ಲ. ಎರಡು ಮಾಡಿಲ್ಲ. 15 ದಿನಕ್ಕೊಮ್ಮೆ ಬರುವ PDO ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನೇ ಮಾಡದೆ ಸದಸ್ಯರ ಮನೆ ಹತ್ತಿರ ಹೋಗಿ ಸಹಿ ಪಡೆದು ಅನುದಾನ ದುರುಪಯೋಗ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಪ್ರತಿಭಟನೆ ನಡೆಸಿದರು. ಸಾಮಾನ್ಯ ಸಭೆ ಬೇಗ ಕರೆಯೋದಿಲ್ಲ ಅಂತೇಳಿ 4-5 ತಿಂಗಳಾಯಿತು. ಕರೀರಿ ಅಂತ ಒತ್ತಾಯ ಮಾಡಲಿಕ್ಕೆ ಕರೆದ್ರು.
ಅಲ್ಲೇನು 15 ಫೈನಾನ್ಸ್ದು ಆಕ್ಷನ್ ಪ್ಲಾನ್ ಮಾಡಬೇಕು ಮತ್ತು ಜಮಾ ಖರ್ಚು ಏನು ಅಜೆಂಡಾದಾಗಿದ್ದಾವೆ ಅವನ್ನೆಲ್ಲ 1 by 1 ಮಾಡಿರಿ ಅಂತ ಸದಸ್ಯರು ಕೇಳಿದ್ರು. ಇವರು ಮುಂಚೆ ಸೈನ್ ಮಾಡಿರಿ ಅಂತಂದರು. ಎಲ್ಲ ಮಾತಾಡಿ ಆಮೇಲೆ ಸೈನ್ ಮಾಡೋಣ ಅಟೆಂಡೆನ್ಸ್ಗೆ ಅಂತ ಮಾತಾಡಿದ್ರು. ಹಿಂಗೆ ಮಾತಾಡ್ತಾ ಏನು ಜಮಾ ಖರ್ಚು ಹೇಳಿದ್ದಕ್ಕೆ ಅವರು ಅಕೌಂಟೆಂಟ್ರು ಏನೋ ಅವ್ರ ತಾಯಿ ಹುಷಾರಿಲ್ಲ ಅಂತ ಎದ್ದೊಟ್ಟೋದ್ರು. ಅವ್ರು ಹೋದ್ಮೇಲೆ ಇವರು ಅವ್ರ ಕಡೆ ಇದೆ, ಅದನ್ನು ಆಮೇಲಿಂದ ಹೇಳ್ತೀವಿ, ಈಗಾಗಲ್ಲ ಅಂತ ಹೇಳಿದ್ರು. 4-5 ತಿಂಗಳಿಂದ ಇದ್ದಿದ್ದ ಜಮಾ ಖರ್ಚು ಅದೆಲ್ಲ ನೀವು PDO ಆದವರು ತಗೊಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಪರಿಶೀಲನೆ ಮಾಡಬೇಕಾಗಿತ್ತು ಅಂತ ಸದಸ್ಯರೆಲ್ಲ ಒತ್ತಾಯ ಮಾಡಿದ್ರು. ಹಂಗಾಗಿ ಅವರು ಇಲ್ಲ ಈಗಾಗೋದಿಲ್ಲ, ಇನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಅವ್ರು ಬರ್ತಾರೆ, ಬಂದಮೇಲೆ ಅವ್ರ ಕಡೆ ಇರೋದೆಲ್ಲ ರೆಕಾರ್ಡ್ಸ್ ಎಲ್ಲ ತಗೊಂಡು ನಿಮಗೆ ಜಮಾ ಖರ್ಚು ಒಪ್ಪಿಸ್ತೀವಿ ಅಂತ ಅಂದರು. ಹಂಗಾಗಿ ಸದಸ್ಯರು ಯಾರು ಸಹಿ ಮಾಡ್ದಂಗೆ ಎಲ್ಲ ಹೊರಗಡೆ ಹೋದರು. ಮೀಟಿಂಗ್ ಆಗಿತ್ತು ಯಾವ ನಡೆದ ಮೀಟಿಂಗ್ ಅಂತ? ಮೀಟಿಂಗು ಇಲ್ಲ 31ನೇ ತಾರೀಕು ಮೀಟಿಂಗು. ಅದಾದಮೇಲೆ ನಾವು ಸಲಹೆ ಮಾಡಿದ್ವಿ, ಆಯಿತು ಏನೋ ಹಿಂಗಾಗಿದೆ, ಒಂದು 4-5 ದಿವಸ ಹೋಲಿ ಟೈಮ್ ತಗೊಂಡು ಎಂಬ ಬರ್ತಾರಲ್ಲ ಅಲ್ಲೆಲ್ಲ ನೀವು ಸೆಟಲ್ ಮಾಡ್ಕೊಂಡು ಅದೇನೈತೆ ಇನ್ನೊಂದು ಮೀಟಿಂಗ್ ಕರೆದು ಸಭೆಗೆಲ್ಲ ಒಪ್ಪಿಸಿ ಸಭೆ ಅನುಮತಿ ತಗೊಂಡು ಅವರೆಲ್ಲ ಸಹಿ ಎಲ್ಲ ತಗೊಳ್ರಿ ಅಂತ ಹೇಳಿದ್ವಿ. ಅದಾದಮೇಲೆ ಕೆಲವರು ಈ ನಮ್ಮ PDO ಅವರು ಕೆಲವರು ಮೆಂಬರ್ಗಳಿಗೆ ಮಿಸ್ಗೈಡ್ ಮಾಡಿ ಮನೆಗಳ ಹತ್ರ ಹೋಗಿ ಅಟೆಂಡೆನ್ಸ್ಗೆ ಸಾಮಾನ್ಯ ಸಭೆ ಇದೆ ಅಟೆಂಡೆನ್ಸ್ ಸಹಿನ ಅಲ್ಲಿ ತಗೋತಾ ಇದ್ದಾರೆ ಅಂತ ಇವ್ರದ್ದು ಹಾಜರಾತಿದ ರೆಜುಲೇಷನ್ ಹಾಜರಾತಿಗೆ ಅವರು ಹಾಜರಾತಿಗೆ ತಗೋತಾ ಇದ್ದಾರೆ, ರೆಜುಲೇಷನ್ಗೆ ಏನು ತಗೊಂಡಿಲ್ಲ, ಹಾಜರಾತಿಗೆ ಮನೆಗಳ ಹತ್ರ ಹೋಗಿ ಸಹಿ ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಹಲವಾರು ಸದಸ್ಯರು ಅಪವಾದ. ಈಗ ಆಲ್ರೆಡಿ ಕಳೆದ ಬಾರಿನೂ ಕೂಡ ಇದೇ ರೀತಿ ಆಗಿತ್ತಲ್ವಾ? ಕಳೆದ ಬಾರಿ ಆಗಿತ್ತು, ಆಯಿತು, ಏನೋ ಒಂದು ಅಮಿಕಬಲ್ಲಾಗಿ ಹೋಗೋಣ, ಒಂದು ಅಭಿವೃದ್ಧಿ ಕಾಣಲಿ ಪಂಚಾಯಿತಿ ಅನ್ನೋ ದೃಷ್ಟಿಯಿಂದ ಎಲ್ಲ ಹೊಂದ್ಕೊಂಡು ಹೋಗ್ತಿದ್ರು. ಇನ್ನೇನೂ ಇಲ್ಲ, ಈಗ ಕೆಲವು ಸದಸ್ಯರುಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಇದು ಮಾಡ್ಕೊಂಡು ಹೋದರೆ PDO ಅವರು ಎಲ್ಲ ಸದಸ್ಯರೆಲ್ಲ ಹೊಂದ್ಕೊಂಡು ಹೋದರೆ ಯಾವುದೇ ತೊಂದರೆ ಇರೋದಿಲ್ಲ. ಏನು ನಮ್ಮ ಕಾನೂನಾತ್ಮಕವಾಗಿ ಯಾವ ಸಭೆ ಹೆಂಗೆ ನಡಿಬೇಕು ಅನ್ನೋದು ಆ ಥರ ಸಭೆ ನಡೆಸಿ ಇದು ಮಾಡಿದ್ರೆ ಯಾವುದೇ ಇದು ಬರೋದಿಲ್ಲ ಲೋಪ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಭೆಗೊಂದು ಹೇಳೋದು, ಅವರೊಂದು ಇದು ಮಾತಾಡೋದೊಂದು, ಅಜೆಂಡಾದಲ್ಲಿ ಒಂದು ತರೋದು, ಅಲ್ಲಿ ಮಾತಾಡೋದು ಹಂಗಾದಾಗ ಕೆಲವ್ರಿಗೆಲ್ಲ ಬೇಜಾರಾಗ್ತೈತೆ, ಹಿರಿಯ ಸದಸ್ಯರಿಗೆ ಅವರಿಗೆಲ್ಲ. ಏನು ಸಭೆ ಯಾವ ಥರ ನಡೆಸಬೇಕು ನಿಯಮಾನುಸಾರ ಆ ಥರ ಸಭೆ ನಡೆಸಿ ಮಾಹಿತಿ ಕೊಟ್ಟು ಇದು ಮಾಡಿದ್ರೆ ಯಾವುದೇ ಒಂದು ಇದಿಲ್ದಂಗೆ ನಡ್ಕೊಂಡು ಹೋಗ್ತೈತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ಥರ ಮಾಡಲಿ ಅನ್ನೋದು ನಮ್ಮದು ಒತ್ತಾಯ. ಕಂದಾಯ ವಸೂಲಿಯ ಮಾಹಿತಿ ಕೇಳಿದರೆ ಪುಸ್ತಕಗಳೇ ಕಚೇರಿಯಲ್ಲಿ ಇಲ್ಲ, ಕಳೆದು ಹೋಗಿವೆ. ನಕಲು ರಸೀದಿಗಳು ನನಗೆ ಹಿಂದಿನ PDO ನೀಡಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಹಳೆ ವಿಚಾರ ಅಂದ್ರೆ ಅದು ಅಕ್ರಮ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು 2020ರಿಂದ ಇಲ್ಲಿ ತನಕ ಯಾವುದೇ ದಾಖಲೆಯಿಂದ ತೋರಿಸ್ತಾ ಇಲ್ಲ, ಲೆಕ್ಕ ಇರೋದು ಜಮಾ ಖರ್ಚಿದ್ದು ಅಂತ ಹೇಳ್ತಾರೆ. ಇಲ್ಲ, ನಾನು ಹೋದ ವರ್ಷ ಇಲ್ಲ, ನಾನು ಹಿಂದಿನ ಕೇಳಿದ್ರೆ ನಾನು ಅಲ್ಲ ಸರ್, ನೀವು ಚಾರ್ಜ್ ತಗೊಂಡಾಗ ಬುಕ್ಕೆಲ್ಲ ತಗೊಂಡೆ ಚಾರ್ಜ್ ತಗೊಂಡಿರ್ತೀವಿ, ಚಾರ್ಜ್ ತಗೊಂಡು ಇಲ್ಲ, ಅದು ಕೊಟ್ಟಿಲ್ಲ, ಚಾರ್ಜಲ್ಲಿ ಕೊಟ್ಟಿಲ್ಲ, ನನಗೆ ಬುಕ್ ಬರ್ತಂಗೆ ಏನು ಕೊಟ್ಟಿಲ್ಲ. ಏನು ಪೇಮೆಂಟ್ ಮಾಡೋದು ಯಾರು? ನೀವು ಫುಲ್ ಚಾರ್ಜ್ ತಗೋಬೇಕಾದ್ರೆ ನಾವೆಲ್ಲ ಲೆಕ್ಕ ಪರಿಶೀಲನೆ ಅಲ್ಲ, ಅವ್ರು ಏನು ಕೊಟ್ಟಿದ್ರು ನಾವು ತಗೋಬೇಕಾಗತ್ತೆ. ನಾನು ಕೇಳೋಕ್ಕಾಗಲ್ಲ. ಅವ್ರು ಏನು ಈಗ ಸಾಲಗಳು ಕೊಡಬೇಕಾಗಿರ್ತದೆ ಅಂಗಡಿಯಲ್ಲಿ ಅಲ್ಲ, ಏನೋ ಅವ್ಯವಹಾರ ಏನಾಗಿದೆ ಅದರಲ್ಲಿ ಅದ್ರ ಗೊತ್ತಿಲ್ಲ ನನಗೆ. ಅಲ್ಲ, ನೀವು ತಗೊಂಡಿಲ್ಲ ಅನ್ನೋದು ಕಾರಣ ಏನು ಅವ್ಯವಹಾರ ತಗೊಂಡಿಲ್ಲ ಅಂದ್ರೆ ಅವರು ಪ್ರತಿಯೊಬ್ಬರು ರಮೇಶ್ ಅವ್ರಿಗೆ ಕೊಟ್ಟರು, ರಮೇಶ್ ಅವರು ಅದು ಯಥಾತಿಥಿ ನಾನು ಜೆರಾಕ್ಸ್ ಕೊಟ್ಟರೆ. ತಾವು ಬಂದಾಗಲಿಂದ ಎಲ್ಲ ಇದೆಯಾ? ತಾವು ಬಂದಾಗಲಿಂದ ಕರೆಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ? ಎಲ್ಲ ಡಾಕ್ಟರ್ ಅದಕ್ಕೆ ಕೇಳಿದಾಗ ಸದಸ್ಯರು ಕೊಡಬೇಕಲ್ಲ ತಾವು. ನಮ್ಮ ಇದ್ರ ಅವಧಿದೆ ರೋಸ್ ಮೀಟಿಂಗ್ ಅಲ್ಲಿ ಅವನು ವಾರದಿಂದ ಬಿಲ್ ಕಟ್ಟೋ ವಿಚಾರ ಅಡ್ಮಿಟ್ ಆಗಿದ್ದ. ಇದು ಜಮಾ ಖರ್ಚು ವಿಚಾರದಲ್ಲ, ನಾನು ಸುಮ್ಮನೆ ತಪ್ಪು ಮಾಹಿತಿ ಕೊಡೋ ಸಭೆಗೆ ತಪ್ಪಾಗುತ್ತೆ, ಅದು ಓರಲ್ ಆಗಿ ಹೇಳಕ್ಕಾಗಲ್ಲ. ಅವ್ರು ಬಂದ್ರೆ ವಿತ್ ರಿಕಾರ್ಡ್ ಸಮೇತ ಕೊಡ್ತೀನಿ, ಇದೊಂದು ವಿಚಾರ ವಿಶೇಷ ಸಭೆಯಲ್ಲಿ ಕರೆಯೋಣ ಅಂತ ಹೇಳಿದೆ. ಈ ಒಂದು ವಿಚಾರ 15 ಬ್ಯಾಲೆನ್ಸ್ ಮುಗಿಸಿದೆ, ಜಮಾ ಖರ್ಚುದು 15 ಬ್ಯಾಲೆನ್ಸ್ ಬಗ್ಗೆ ನನ್ನ ಕಡೆ ಐತೆ. ಈ ವರ್ಗ ಒಂದ್ರದ್ದು ವಸೂಲಿ ಮಾಡೋದು ಅವ್ರು ಕೇಳೋದು ಎಷ್ಟು ಬಂತು ಎಷ್ಟು ಹೋಯ್ತು ಅಂತ ಕೇಳಿದ್ರು. ಅವನು ರಜೆ ಇದ್ದಾನೆ, ಹಂಗಾಗಿ ಆ ವಿಚಾರ ನೀವು ಮುಂದೂಡ್ರಿ. ಮತ್ತೆ 15 ಬ್ಯಾಲೆನ್ಸ್ ಬೇಕಾದ್ರೆ ಇಲ್ಲೇ ನನ್ನ ಬಾಯಲ್ಲಿ ಲೆಕ್ಕ ಐತೆ, ಯಾರು ವರ್ಕ್ ಮಾಡಿದ್ರೆ ಏನು ಕಾಮಗಾರಿ ಎಲ್ಲ ಫೈಲ್ ಐತೆ, ರಜೆ ಇದ್ದ ಅವರು ಸಭೆ ಇದ್ದಾಗ ಅವ್ರು ನೀವೇ ರಜೆ ಹಾಕ್ಸ್ತೀರಂತಲ್ಲ ಬಿಲ್ ಕಲೆಕ್ಟರ್ನ? ಇಲ್ಲ, ಅವರು ಲಾಸ್ಟ್ ವಾರದಿಂದನೂ ಎಲ್ಲ ಶಿಕ್ಕಲ್ಲಿದ್ದಾರೆ, ಲಾಸ್ಟ್ ವೀಕಿಂದ ಬಂದಿಲ್ಲ ಅವರು. ಅಂಗಡಿ ಮಳೆಗಳು ಯಾಕೆ ರಜೆ ಮಾಡಿಲ್ಲ ಇಂಥವ್ರು? ಅದೇ ಇಟ್ಟಿದ್ದೀವಿ, 6 ತಿಂಗಳಾದ್ರೂ ಅದೇ ಲಾಸ್ಟ್ MP ಎಲೆಕ್ಷನ್ ಬಂದ ಅದೇ ಇಟ್ಟಿದ್ದೀವಿ. ಅದೇ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಗಲಾಟೆನೆ. ಸಂತೆ ಎರಡು ಇಟ್ಕೊಂಡಿದ್ದೀವಿ. ಅದೇ ಮೀಟಿಂಗ್ ಇನ್ಕಂಪ್ಲೀಟ್ ಆಯ್ತು, ಎದ್ದು ಹೋಗ್ಬಿಟ್ರು. ಅದೇ ಸಬ್ಜೆಕ್ಟ್ ಏನಕ್ಕೆ ಎದ್ದೋದ್ರು? ಏನೋ ವಿಚಾರ, ಅದೇ ಅನುದಾನ ಜಾಸ್ತಿ ಬೇಕಂತ ಹೇಳಿದ್ರು. ಅನುದಾನ ಅಂದ್ರೆ ಇವು ಸಿಬ್ಬಂದಿಗೆಲ್ಲ ನಾವು ಕೊಡ್ಬೇಕಲ್ಲ, ಇಲ್ಲಿ 1 ವರ್ಷದಿಂದ ಪೆಂಡಿಂಗ್ ಐತೆ ಸ್ಯಾಲರಿ. ನಾನು ಬಂದಾಗ ಹೇಳಿದ ವರ್ಷ ಪೆಂಡಿಂಗ್ ಇತ್ತು. ಎಲ್ಲರಿಗೆ ಸರ್ವ ಸದಸ್ಯರು ರಿಕ್ವೆಸ್ಟ್ ಮಾಡಿ 2,80,000 ಇಟ್ಟಿದ್ದೀವಿ ಸಿಬ್ಬಂದಿಗೆ, ಅದನ್ನ 5 ಲಕ್ಷಕ್ಕೆ ಹಾಕೊಂಡಿವಿ ರಿಕ್ವೆಸ್ಟ್ ಮಾಡಿ. ಅಂದ್ರೆ ಸಿಬ್ಬಂದಿದು ಅಂದ್ರೆ 15 ಫೈನಾನ್ಸಿಯಲ್ ಅವಕಾಶ ಐತೆ 10%.
30% ಅಂದರೆ 3 ಲಕ್ಷ ನಾವು 2 ಲಕ್ಷ ಎಕ್ಸ್ಟ್ರಾನೇ ಹಾಕಿದ್ದೀವಿ, ಅಪ್ಡೇಟ್ ಮಾಡಿದ್ದೀವಿ. 1 ತಿಂಗಳು ಬಾಕಿ ಐತಿ ಸಿಬ್ಬಂದಿ ಸ್ಯಾಲರಿ. ಆಮೇಲೆ ಕಸ ವಿಲೇವಾರಿ ಎತ್ತವರು ಈಗ 2 ಮಂತ್ಸಿಂದ ಮಾಡ್ತವ್ರೆ. ಈ ವರ್ಷ ಬರೋ ವರ್ಷಕ್ಕೆ ನಾವು ಖರ್ಚು ಮಾಡಬೇಕಲ್ಲ, ಅದಕ್ಕೆ ಕರೆದಿದ್ದೀವಿ. ದುಡ್ಡು ಬಂದಿರೋದು ಹಂಗೆ ಐತೆ ಅನುದಾನ, ಸಮರ್ಪಕವಾಗಿ ಬಳಕೆ ಮಾಡಬೇಕು. ಮೊನ್ನೆ ಮುಖ್ಯ ಕಾರಣದ ಏನು ಗೈಡ್ಲೈನ್ಸ್ ಮಾಡಿದ್ರೆ ಲಾಸ್ಟ್ ಟೈಮ್ ಬಂದಾಗಿ ಅಂಗನವಾಡಿ ಮತ್ತು ಸ್ಕೂಲ್ಗಳು ಪಟ್ಟಿ ತೊಗೊಂಡಿವಿ. ಅಂಗನವಾಡಿ ಮತ್ತು ಸ್ಕೂಲ್ಗಳು ಏನು ಬೇಕು ಅವ್ರು ಹೇಳಿದ್ರು, ಅವ್ರು ಎಷ್ಟೇ ಕೊಡಲಿ ಅಂಗನವಾಡಿ ಸ್ಕೂಲ್ದವರು ಎಲ್ಲ ಪ್ರತಿಯೊಂದರಿಗೆ 30,000 ಅಮೌಂಟ್ ರಿಸರ್ವ್ ಮಾಡು ಅಂತ ಹೇಳಿದ್ರು. ಅಂಗನವಾಡಿ ಒಂದು 20,000. ಅಂಗಡಿ ಮಳಿಗೆ ಮತ್ತು ತರಕಾರಿ ಸಂತೆಯ ಹರಾಜು ಅವಧಿ ಮುಗಿದು ವರ್ಷಗಳೇ ಕಳೆದರೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅದರ ಮಾಹಿತಿಯೇ ನೀಡದೆ ಗೌಪ್ಯವಾಗಿ ಇಡುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದ್ದಾರೆ. ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ನಾಗರಾಜು ಮತ್ತು ಪಿಡಿಒ ರವಿಕುಮಾರ್ ಏಕಪಕ್ಷೀಯ ನಿರ್ಧಾರಕ್ಕೆ ಬೇಸತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧುಸೂದನ್ ಮತ್ತು ಲೋಕೇಶ್ ತಿಳಿಸಿದ್ದಾರೆ. ಜಮಾತಿಂದ ಓದಿಲ್ಲ ಸರ್, 1 ವರ್ಷದಿಂದ ಓದಿಲ್ಲ. 1 ವರ್ಷದಲ್ಲಿ ಆ್ಯಸ್ ಪರ್ ಪಂಚಾಯತ್ ರಾಜ್ ಆಕ್ಟ್ ಇಲಾಖೆ ಪ್ರಕಾರ ಒಂದು ತಿಂಗಳಿಗೆ 1 ಮೀಟಿಂಗ್ ಕರಿಬೇಕು. ಆದರೂ ಸಮೇತ 6 ತಿಂಗಳಿಗೆ 1 ಮೀಟಿಂಗ್ ಕರೆದವ್ರೆ. ಈ ಬಾರಿ 2 ಮೀಟಿಂಗ್ ಆಗಿರೋದು ಈ ವರ್ಷದಲ್ಲಿ 2 ಮೀಟಿಂಗ್ ಆಗಿದ್ದಕ್ಕೋಸ್ಕರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಸಮೇತ ನಾವು CV ಅವರು ಗಮನಕ್ಕೂ ತಂದಿದ್ವಿ, ಇ ಅವ್ರ ಗಮನಕ್ಕೂ ತಂದಿದ್ವಿ. ಮೊನ್ನೆ 5ನೇ ಹಣಕಾಸು ಆಯೋಗದವ್ರು ಬಂದಿದ್ದರು. ಆ ವಿಚಾರದಲ್ಲೂ ಈ CV ಅವ್ರ ಗಮನಕ್ಕೆ ತಂದಿದ್ವಿ, ಇ ಅವ್ರ ಗಮನಕ್ಕೂ ತಂದಿದ್ವಿ. ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. SC ST ಅನುದಾನಗಳು ನಾವು ಹಂಚಿಕೆ ಮಾಡಿದ್ದೀವಿ ಅಂತಾರೆ. ಯಾವುದೇ ರೀತಿ ಹಂಚಿಕೆನೂ ಮಾಡಿಲ್ಲ. ಅದು ಸದಸ್ಯರ ಗಮನಕ್ಕೂ ಬಂದಿಲ್ಲ. ಅದು ದುರುಪಯೋಗ ಮಾಡ್ಕೊಂಡಿರೋ ಅಂತ ನನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತು 5% ಅಂಗವಿಕಲರಿಗೆ ಅಂತೇಳಿ 5% ಎತ್ತಿಕ್ಕಿರ್ತೀವಿ. ಆ 5% ಅಮೌಂಟು ಇದೆ ಅಂತಾರೆ. ಅದು ಖರ್ಚು ಮಾಡಿದರೋ ಇದೆಯೋ ಗೊತ್ತಿಲ್ಲ. ಯಾರಿಗೂ ಸಮೇತ ಏನೂ ಬಹಿರಂಗವಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಪಂಚಾಯತಿ PDO ನೋಡಿದ್ರೆ 15 ದಿನಕ್ಕೆ ಒಂದು ಸಾರಿ ಬರ್ತಾರೆ. ಒಂದು ಈಸ್ವತ್ತು ಮಾಡಬೇಕು ಅಂದರೆ ಅವ್ರಿಗೆ ಗೋಳಾಡಬೇಕು. ಜನಗಳು ಸಮಸ್ಯೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಅಮೌಂಟು ವಿತ್ಡ್ರಾ ಆಗ್ತಾಯಿದೆ, ಆದರೆ ಒಂದು ಬಲ್ಪ್ ಹಾಕೋದಕ್ಕೆ ಮೆಂಬರ್ಗಳು ಆಗ್ತಾ ಇಲ್ಲ. ಈ ಸಮಸ್ಯೆ ಇದೆ. ಚರಂಡಿಗಳೆಲ್ಲ ತುಂಬಿ ತುಳುಕ್ತಾ ಇದೆ. ಜನಗಳ ಸಮಸ್ಯೆ ಅಂತ ಕೇಳೋದಕ್ಕೆ ಆಗ್ತಾ ಇಲ್ಲ. ಒಂದು ಈಸ್ವತ್ತು ಮಾಡಬೇಕು ಅಂದರೆ ಈ ಪಂಚಾಯತಿಯಿಂದ ಕ್ಯಾಮಿನಹಳ್ಳಿ ಪಂಚಾಯತಿಗೆ PDOನ ಹುಡುಕೊಂಡು ಹೋಗಬೇಕು. ಇಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಆದ್ದರಿಂದ ದಯವಿಟ್ಟು ನಾವು ಸಾರ್ವಜನಿಕರಲ್ಲಿ ನಾವು ಕೇಳೋದೇನೆಂದರೆ, ದಯವಿಟ್ಟು ಇಂಥ PDOಗಳು ನಮಗೆ ಬೇಡ. ಗೊತ್ತಾಯ್ತು? 6 ತಿಂಗಳೊಂದು ಮೀಟಿಂಗ್ ಕರೆಯೋದಕ್ಕೆ ನಮಗೆ ಏನಕ್ಕೆ ಇಂಥ PDOಗಳು ಬೇಕು? ದಯವಿಟ್ಟು ಈ ವಿಚಾರವಾಗೆಲ್ಲ ನಮಗೆ ಬೇಸತ್ಬಿಟ್ಟು ಸ್ವಯಂಕೃತವಾಗಿ ನಾವೇ ರಾಜೀನಾಮೆ ನಿನ್ನೆನೇ ಕೊಟ್ಟಿದ್ದೀನಿ. ನಿನ್ನೆ ಅಧ್ಯಕ್ಷ ಕಾರಣಕ್ಕೋಸ್ಕರ ಪಂಚಾಯಿತಿ ಇದಕ್ಕೆ ನಾನು ಮೇಲ್ ಐಡಿಗೆ ನಾನು ಕಳಿಸಿದ್ದೀನಿ. ಅಧಿಕೃತವಾಗಿ ನಾನು ಕಳಿಸಿದ್ದೀನಿ ನಿನ್ನೆನೇ. ದಯವಿಟ್ಟು ನನ್ನ ರಾಜೀನಾಮೆ ಪತ್ರವನ್ನು ಪುರಸ್ಕೃತ ಮಾಡಬೇಕು. ಯಾಕಂದರೆ ಇಂಥ ಅಕ್ರಮಗಳೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಅದು ಹೋಮ್ ಮಿನಿಸ್ಟ್ರಿ ಕ್ಷೇತ್ರ LK ಅತೀಕ್ ಸಾಹೇಬರು ಅಂತ ಓದಿರೋ ಅಂಥ ಊರಲ್ಲಿ ಇಂಥ ಅಕ್ರಮ ನಡೀತಾ ಇದೆ ಅಂತ ಅಂದಾಗ ಅವರು ಹೆಸರಿಗೆ ನಾವು ಘನತೆ ತರಲ್ಲ. ಅದಕ್ಕೋಸ್ಕರ ನಮಗೆ ಬೇಸತ್ತಿ ನಾವು ನರೇಗಾ ಕಾಮಗಾರಿ ಕ್ರಿಯಾ ಯೋಜನೆಯನ್ನ ಅಧ್ಯಕ್ಷೆಯ ಪತಿರಾಯ ಮಾಡ್ತಾರೆ. PDO ನೆಪ ಮಾತ್ರಕ್ಕೆ ಬಂದು ಹೋಗ್ತಾರೆ. ಗೃಹ ಸಚಿವರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಗ್ರಾಮ ಪಂಚಾಯಿತಿ ಸಮಸ್ಯೆಯನ್ನ ತನಿಖೆ ನಡೆಸಿ ಬಗೆಹರಿಸಬೇಕಿದೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಗುಬ್ಬಿ ಪಟ್ಟಣದ ಸುಭಾಷ್ ನಗರದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ನೂತನ ದೇವಾಲಯದ ಪ್ರಾರಂಭೋತ್ಸವ ಧಾರ್ಮಿಕ ಸಮಾರಂಭವನ್ನು ಶಾಸಕ SR ಶ್ರೀನಿವಾಸ್ ಉದ್ಘಾಟಿಸಿದರು. ಶಿವಗಂಗೆ ಶ್ರೀ ಮಹಾಲಕ್ಷ್ಮಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಜ್ಞಾನಾನಂದಪುರಿ ಮಹಾಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ದ್ವೇಷ ಅಸೂಯೆಯನ್ನ ಮರೆತು ಸ್ನೇಹ ಮನೋಭಾವದಿಂದ ಸಂಘಟಿತರಾಗಿ ಕಾರ್ಯನಿರ್ವಹಿಸಿದರೆ ಸಮುದಾಯ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದು ಕರೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ SR ಶ್ರೀನಿವಾಸ್, ಗುಡಿ ಗೋಪುರ ದೇವಾಲಯಗಳನ್ನು ಕಟ್ಟಿಕೊಳ್ಳುವುದು ನೆಮ್ಮದಿಗೋಸ್ಕರ. ಒಳ್ಳೆಯ ಮಾರ್ಗದಲ್ಲಿ ಹೋದಾಗ ಮಾತ್ರ ದೇವರ ಉತ್ಸವ ಆಚರಣೆಗಳು ಸಾರ್ಥಕವಾಗುತ್ತದೆ. ಮನೆಯಲ್ಲಿರುವ ತಂದೆ ತಾಯಿಗಳನ್ನ ನಾವು ದೇವರೆಂದು ಪೂಜಿಸಿದಾಗಲೂ ನಾವು ದೇವರನ್ನ ಕಾಣಬಹುದು. ಇಂದು ನಾವು ಯಾವ ರೀತಿ ಸಾಗುತ್ತಿದ್ದೇವೆ ಎಂಬುದನ್ನ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಬದಲಾವಣೆ ಎಂಬುದು ಸೃಷ್ಟಿಯ ನಿಯಮ ಆಗಿರುವುದರಿಂದ ಬದಲಾವಣೆಗೆ ಹೊಂದಿಕೊಂಡು ಹೋಗುವುದು ಮನುಷ್ಯನ ಸ್ವಾಭಾವಿಕ ಗುಣ ಎಂದು ತಿಳಿಸಿದರು. ಸಂದರ್ಭದಲ್ಲಿ
ಬಲಾಢ್ಯರನ್ನು ಎದುರಿಸಲಿಕ್ಕೆ ಆಗದಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿ, ನೆಮ್ಮದಿ, ಸಹಕಾರವನ್ನು ಬೇಡಿ ಹೋಗ್ತಕ್ಕಂಥದ್ದು ಈ ದೇವರುಗಳ ಹತ್ರ ಜಾಸ್ತಿ. ಎಲ್ಲರೂ ಕೂಡ ನಿಸ್ಸಹಾಯಕರಾದಂಥ ಸಂದರ್ಭದಲ್ಲಿ ತಮ್ಮ ಅಳದನ್ನ ತೋಡ್ಕೊಳ್ಳಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ವಸ್ತು ಅಂದರೆ ನಾವು ಗುಡಿ ಗುರುತಿಸಿರ್ತಕ್ಕಂಥ ದೇವರು. ಆ ದೇವರಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಅಲ್ವರ್ ಕೂತ್ಕೊಂಡು ಶಾಂತಿಯಿಂದ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ. ಎಲ್ಲ ಕಡೆಗೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ಹೆಚ್ಚು ದೇವಸ್ಥಾನಗಳು ನಿರ್ಮಾಣ ಆಗ್ತವೆ. ನಮ್ಮ ಪರಂಪರೆ, ಧರ್ಮ ನಮ್ಮದೆಲ್ಲೂ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಹಿಂದೆ ತಾವೆಲ್ಲರೂ ಕೂಡ ನೋಡಿದ್ರ, ಇತಿಹಾಸದಲ್ಲಿ ನೀವೆಲ್ಲ ಓದಿರ್ತೀರ, ಯಾವಾಗ ಅಧರ್ಮ ಈ ದೇಶದಲ್ಲಿ ತಾಂಡವಾಡುತ್ತೆ, ಬಲಾಢ್ಯರು ಜಾಸ್ತಿ ಆಗ್ತಾರೆ, ಆಗ ಅವರನ್ನ ನಿರ್ನಾಮ ಮಾಡಲಿಕ್ಕೆ ಎಲ್ಲೋ ದೇವರು ಹುಟ್ಟಿ ಬರ್ತಾನೆ ಅಂತಕ್ಕಂಥದ್ದನ್ನ ಇತಿಹಾಸ ಪುರಾಣಗಳಲ್ಲಿ ನಾವು ಓದಿರ್ತಕ್ಕಂಥದ್ದನ್ನ ಕೇಳಿದ್ವಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅದು ಆಗ್ಬೋದೇನೋ ನನಗಂತೂ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಎಲ್ಲರೂ ಕೂಡ ದೈವ ಭಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದನ್ನ ಕಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಅಲ್ಬೂರು ಶ್ರೀ ಶನೇಶ್ವರ ಪೀಠದ ಶ್ರೀ ಸೋಮೇಶ್ವರ ಸ್ವಾಮೀಜಿ, ತೊರೆಮಠದ ಶ್ರೀ ಚಂದ್ರಶೇಖರ ದೇಶಿಕೇಂದ್ರ ಸ್ವಾಮೀಜಿ, ಅಟವಿ ಸಂಸ್ಥಾನದ ಅಟವಿ ಮಲ್ಲಿಕಾರ್ಜುನ ಸ್ವಾಮೀಜಿ, ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಗಾಯತ್ರಿ, ಬಿಜೆಪಿ ಮುಖಂಡ ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಕೊರಟಗೆರೆ ತಾಲೂಕು ಕಚೇರಿ ಆವರಣದಲ್ಲಿ ಸವಿತಾ ಸಮುದಾಯದ ಮುಖಂಡರು ಹಾಗೂ ಅಧಿಕಾರಿಗಳ ಸಹಯೋಗದೊಂದಿಗೆ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಆಚರಿಸಲಾಯಿತು. ಸಮುದಾಯದ ಮುಖಂಡರು ಹಾಗೂ ಅಧಿಕಾರಿಗಳು ನಾದಸ್ವರದೊಂದಿಗೆ ಮಹರ್ಷಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿ ಸರಳವಾಗಿ ಜಯಂತ್ಯೋತ್ಸವ ಆಚರಿಸಿದರು. ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ ಅನಂತರಾಮು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಅವರ ಅಧ್ಯಕ್ಷತೆಯಲ್ಲಿ ಸಮುದಾಯದ ಮುಖಂಡರು ಹಾಗೂ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಜಯಂತ್ಯೋತ್ಸವ ನೆರವೇರಿತು. ಮಹರ್ಷಿ ಜಯಂತಿ ಎಲ್ಲರಿಗೂ ಶುಭಾಶಯಗಳು. ಈಗ ಆಲ್ರೆಡಿ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಅವರು ಹೇಳ್ದಂಗೆ ಈ ದಿನ ಏನು ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ಇಷ್ಟು ಚೆನ್ನಾಗಿ ಎಲ್ಲ ನಾವು ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತು ಒಂದು ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಇದನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತಾವು ಹೇಳ್ದಂಗೆ ಗ್ರಾಮ ಪಂಚಾಯತಿಗಳಲ್ಲೂ ಮಾಡೋ ಹಾಗೆ ನಾವು ಕ್ರಮ ವಹಿಸಲು ಮಾಡ್ತೀವಿ. ಥ್ಯಾಂಕ್ ಯು. ಈ ನಿಮ್ಮ ಮೇಳ ಅಥವಾ ಯಾವುದು ಇಲ್ಲದೆ ನಾದಸ್ವರ ಇಲ್ಲದೇ ಇದ್ರೆ ಯಾವುದೇ ರೀತಿಯಾದ ಶುಭ ಕಾರ್ಯ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾರಾನ ಮೇಳ ತರಿಸಿಲ್ಲ ಅಂತಂದ್ರೆ ನಿನಗೇನೋ ಒಂದು ಫಂಕ್ಷನ್ ಅಲ್ಲಿ ನಿಮ್ಗೆ ಒಂದು ಮೇಳ ಇಲ್ದಿರ ಫಂಕ್ಷನ್ ಮಾಡ್ತಿದ್ರೆ ಅದು ಶುಭನೇ ಅಲ್ಲ ಅನ್ನುವಂತಹ ಒಂದು ನಮ್ಮ ಸಂಪ್ರದಾಯ, ಭಾರತ ದೇಶದ ಸಂಪ್ರದಾಯ. ಅಂದ್ರೆ ನೀವಿಲ್ಲದೆ ಯಾವುದೇ ರೀತಿಯಾದ ಫಂಕ್ಷನ್ ಕೂಡ ನಡೆಯಲ್ಲ, ಪೂರ್ಣ ಎಲ್ಲ ಸ್ಟಾರ್ಟೇ ಆಗಲ್ಲ, ಅದಿಲ್ಲ ಅಂದ್ರೆ ಸ್ಟಾರ್ಟೇ ಆಗಲ್ಲ. ಅದೇ ರೀತಿಯಾಗಿ ಯಾರನ್ನ ಒಬ್ಬ ಒಂಚೂರು ಜಾಸ್ತಿ ಕೂದಲು ಬೆಳೆದುಕೊಂಡು ಇದ್ರೆ ನೀವು ಕರಡಿ ಅಂತ ಅಂದ್ರೆ ಪ್ರಾಣಿಗೆ ಹೋಲಿಸ್ತಾರೆ ಹೊರತು ಒಬ್ಬ ಮನುಷ್ಯನಿಗೆ ಹೋಲಿಸಲ್ಲ. ನಾವೆಲ್ಲ ಮನುಷ್ಯರಾಗಿ ಶುಚಿತ್ವವಾಗಿ ಕಾಣಬೇಕು ಅಂದ್ರೆ ನಿಮ್ಮೆಲ್ಲರ ಸೇವೆ ಇಲ್ಲ ಅಂದ್ರೆ ನಾವು ಯಾರು ಮನುಷ್ಯರಾಗಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಮಗೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ನೀವು ನಾದ ಬಾರಿಸಿದಾಗ ಕಿವಿಗೆ ಮನಸ್ಸಿಗೆ ಶಾಂತ ನೆಮ್ಮದಿ ಸಿಗಬೇಕು. ಇವೆರಡೂ ವಿದ್ಯೆ ಕಲ್ತಿರೋರು ನೀವು. ಇವೆರಡೂ ಇಲ್ಲದೆ ಇದ್ರೆ ಸಮಾಜದಲ್ಲಿ ಒಂದು ಬಹುಮುಖ್ಯವಾದ ಅಂಗನೇ ಇಲ್ಲ ಅಂತ ಅರ್ಥ. ಅಂತಹ ಒಂದು ಸಮಾಜದ ಒಬ್ಬ ಮಹಾನ್ ಪುರುಷರು, ಮಹಾ ತಪಸ್ವಿಗಳು, ಋಷಿಗಳು ಇವತ್ತು ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಅದು ಇವತ್ತು ಸೂರ್ಯ ಪಥ ಅಂತ ಅಂದ್ರೆ ನಾಳೆ ರಥಸಪ್ತಮಿ ಬರುತ್ತೆ, ಇವತ್ತು ಸೂರ್ಯ ಪಥ ಇದೆ, ಆ ದಿವಸ ನಾವು ಆಚರಿಸ್ತಾ ಇದ್ದೀವಿ. ಅಂತ ದಿವಸ ಅಂದ್ರೆ ಒಬ್ಬ ತೋರಿಸಿದ್ರು ಶಿವನ ಎರಡು ಕಣ್ಣುಗಳಲ್ಲಿ ಸೂರ್ಯ ಮತ್ತು ಚಂದ್ರ ಅಂತ ಏನ್ ಹೇಳ್ತಾರೆ, ಸೂರ್ಯ ಕಣ್ಣಿನಂತಹ ಇದರಿಂದ ಹುಟ್ಟಂತಹ ಮಹಾವ್ಯಕ್ತಿ, ಆ ವ್ಯಕ್ತಿಯ ಸಮಾಜದಲ್ಲಿ ಇರುವಂತಹ ನೀವೆಲ್ಲರೂ ನಮಗೆ ಇವತ್ತು ಒಂದು ಸ್ವಲ್ಪ ನೀವು ದಾರಿನೇ ತೋರಿಸಿದ್ರಿ.
ಯಾರನ್ನು ಕಡೆಗಣಿಸಬಾರ್ದು. ಎಲ್ಲರೂ ಈ ಸಮಾಜದಲ್ಲಿ ಮುಖ್ಯನೇ. ಈ ವೇಳೆ ಸಮುದಾಯದ ಅಧ್ಯಕ್ಷರು ಮಾತನಾಡಿ 4-5 ವರ್ಷಗಳಿಂದ ಸವಿತಾ ಮಹರ್ಷಿ ಅವರ ಜಯಂತಿಯನ್ನು ತಾಲೂಕು ಕಚೇರಿಯಲ್ಲಿ ನೆರವೇರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸವಿತಾ ಮಹರ್ಷಿ ಅವರ ಜಯಂತ್ಯೋತ್ಸವವನ್ನು ಆಚರಿಸಬೇಕು. ಇದನ್ನ ಕಾರ್ಯರೂಪಕ್ಕೆ ತರುವಂತೆ ಅಧಿಕಾರಿಗಳು ಹಾಗೂ ಸರ್ಕಾರ ಇತ್ತ ಗಮನ ಹರಿಸಬೇಕು ಎಂದು ತಿಳಿಸಿದರು. ಈ ಒಂದು ಸವಿತಾ ಮಹರ್ಷಿ ಜಯಂತಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತೈತೆ. ಮೊದಲಿಗೆ ಯಾಕೆಂದರೆ ಈ ಒಂದು ಜಯಂತಿ ಮೊದಲಿಗೆ ಈ ಜಯಂತಿಗೆ ಹಾಜರಿರುವಂಥ ಮುಖ್ಯವಾಗಿ ನಮ್ಮ ಇಒ ಮೇಡಮ್ ಅವರ ಹಾಗೂ ವೃತ್ತ ನಿರೀಕ್ಷಕರೇ ಹಾಗೂ ತಾಲೂಕು ಆಡಳಿತದ ಎಲ್ಲ ಹೇಳಬೇಕು ಅಂದರೆ ಈ ಸರ್ಕಾರದ ಆದೇಶದ ಮೇರೆಗೆ ಪ್ರತಿ ವರ್ಷ ಸಪ್ತಮಿ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು 4-5 ವರ್ಷಗಳಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲಿಗೆ ಅನೇಕ ಜಯಂತಿಗಳನ್ನ ಬೇರೆ ಬೇರೆ ಕ್ಯಾಟಗರಿ ಅಂದರೆ ಬೇರೆ ಬೇರೆ ಸಮುದಾಯದವ್ರಿಗೆ ಒಂದು ಪ್ರಾಧಾನ್ಯತೆ ಕೊಟ್ಟಾಗ ಅವರ ಒಂದು ಜಯಂತಿಗಳನ್ನ ಆಚರಣೆ ಮಾಡ್ಕೋಬೇಕು ಅಂದಾಗ ನಮ್ಮದು ಒಂದು ಸವಿತಾ ಮಹರ್ಷಿ ಮೂಲ ಹಿನ್ನೆಲೆಯನ್ನು ತಿಳ್ಕೊಂಡ ಸರ್ಕಾರ ನಮ್ಮ ಪರಮೇಶ್ವರ ಸಾಹೇಬರು ಇದ್ದಂಥ ಕಾಲದಲ್ಲಿ ಈ ಒಂದು ಜಯಂತಿನ ಆಚರಣೆ ಮಾಡೋಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟು ಈ ಅನುವು ಮಾಡಿಕೊಟ್ಟಂತ ನಂತರ ಇದು ಸರ್ಕಾರದ ಲೆವೆಲ್ ಮಾತ್ರ ಏನು ನಾನು ಅವಾಗಲೇ ಹೇಳಿದೆ ರೋಡಲ್ಲಿ ಅದು ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲೂ ಸೀಮಿತ ಆಗಿರ್ಬೇಕು ಅಂತ ಈ ಮೂಲಕ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ 4-5 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನಾವು ತಾಲೂಕು ಆಡಳಿತ ಬರ್ತೀವಿ, 5-6 ಜನ ಮಾಡ್ಕೊಂಡು ಹೋದಂಥ ಸಂದರ್ಭ ನಮ್ಗೆ ನೋವು ಉಂಟಾಗ್ತೈತೆ. ಆ ನೋವು ಆಗಕ್ಕೆ ಬೇಡ. ಈ ಸಮಾಜ ಎಲ್ಲ ಸಾಹೇಬ್ರು ಹೇಳ್ದಂಗೆ ಎಲ್ರಿಗೂ ಗೊತ್ತಿರೋಂತೆ ನಾವು ಸ್ಪೃಶ್ಯರಲ್ಲ, ಎಲ್ಲರನ್ನು ಶುಚಿತ್ವಗೊಳಿಸಿ ಆ ಒಂದು ಹಂತವನ್ನು ಮೀರಿ ಅವ್ರಿಗೆ ಸುಂದರವಾದಂಥ ಕಾರಣಕ್ಕೆ ನಾವು ಮೂಲ ಕಾರಣರಾಗಿರ್ತೀವಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ. ಈ ಒಂದು ಸಮಾಜನ ಹಿಂದುಳಿದಿದೆ, ಅದನ್ನ ರಾಜಕೀಯವಾಗಿ ಹೋಗ್ಬೋದು, ಶೈಕ್ಷಣಿಕವಾಗ್ಬೋದು, ಮತ್ತೆ ಎಲ್ಲವನ್ನು ಮುಂದಕ್ಕೆ ತರಬೇಕು. ಆ ಮುಂದಕ್ಕೆ ತರಬೇಕು ಅಂದ್ರೆ ಈ ಅಧಿಕಾರಿಗಳ ಪಾತ್ರ ಮುಖ್ಯವಾಗಿರ್ತೈತೆ. ಯಾಕೆಂದ್ರೆ ಅವ್ರೆಲ್ಲೇ ಹೋದ್ರು ಆ ಒಂದು ಜನನ ಗುರುತಿಸಿ ಮುಂದೆ ಕರೆದು ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಸ್ವಲ್ಪ ಏಳಿಗೆಗೆ ಬರ್ತಿದೆ, ಸಮಾಜದಲ್ಲಿ ಒಂದು ಏಳಿಗೆಗೆ ಬರ್ತಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಚರಣೆ ಮಾಡಬೇಕು. ಮುಂದಿನ ಹಂತದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಲೆವೆಲ್ ಸರ್ಕಾರ ವತಿಯಿಂದನೇ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಏನೇ ಆಗಲಿ ಅದಕ್ಕೆಲ್ಲರೂ ಈಗ ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ನಾಟ್ಯ ವೈದ್ಯ, ಕ್ಷೌರಿಕ ವೃತ್ತಿ, ನಾದಸ್ವರ, ಡೋಲು ಬಾರಿಸುವುದರಿಂದ ಇನ್ನೂ ಮುಂತಾದ 12 ಪ್ರಮುಖ ವೃತ್ತಿಗಳನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ಉಪನಿಷತ್ತು ಕಾಲದಿಂದಲೂ ನಮ್ಮ ವೃತ್ತಿಗೆ ಗೌರವ ಇದೆ. ಮಹಾರಾಜರ ಕಾಲದಲ್ಲಿ ಯಾವುದೇ ಆಸೆಯನ್ನು ಪಡೆಯದೆ ಬೇಳೆ, ಅಕ್ಕಿ ಇತ್ಯಾದಿ ಆಹಾರ ಧಾನ್ಯಗಳನ್ನು ಪಡೆದು ವೃತ್ತಿ ಮಾಡುತ್ತಾ ಬಂದಿದ್ದೆವು. ಆದರೆ ದೇಶಕ್ಕೆ ಬ್ರಿಟಿಷರು ಕಾಲಿಟ್ಟ ನಂತರ ನಾಟಿ ವೈದ್ಯ ಪದ್ಧತಿ ಗುಣಮೇಲೆ ಕಿತ್ತು ಹೋಯಿತು. ನಾಟಿ ವೈದ್ಯರ ಪದ್ಧತಿಯನ್ನು ಗುಣಮೇಲೆ ಕಿತ್ತು ಹಾಕಲಾಗುತ್ತಿದೆ. ಕ್ಷೌರಿಕ ಯುಕ್ತಿಯಲ್ಲಿ ಎಲ್ಲರ ತಲೆಯನ್ನು ಮುಟ್ಟುತ್ತೇವೆ, ಆದರೂ ನಮ್ಮನ್ನು ಅಸ್ಪೃಶ್ಯರಂತೆ ಕಾಣುತ್ತಿದ್ದಾರೆ. ನಮ್ಮನ್ನು ನೆನೆಯಬಾರದವರು, ಕಣ್ಣಿಗೆ ಕಾಣಿಸಿಕೊಳ್ಳಬಾರದವರು ಎಂದು ನಾನಾ ರೀತಿಯಲ್ಲಿ ನಮ್ಮನ್ನ ನೋವುಂಟು ಮಾಡ್ತಾ ಇದ್ದಾರೆ ಜನ. ಮನುಷ್ಯನ ಅಹಂಕಾರಕ್ಕೆ ಪ್ರಾಧಾನ್ಯತೆ ಕೊಟ್ಟಾಗಿಲ್ಲದರೂ ಈ ವೃತ್ತಿ ಹುಟ್ಟಿಕೊಂಡು ಬಂದಿದೆ. ಗ್ರಾಮಕ್ಕೊಂದು ಕುಟುಂಬದಂತೆ ನಮ್ಮ ಸಮಾಜದವರು ಇದ್ದಾರೆ. 10 ಸಮುದಾಯಗಳ ಇಕ್ಕಟ್ಟಿನಿಂದ ಸಿಲುಕಿದ್ದಾರೆ. ಈ ಸಮಾಜಕ್ಕೆ ರಾಜಕೀಯ ಪ್ರಾಧಾನ್ಯತೆ ನೀಡಿ ನಮ್ಮನ್ನು ಗೌರವಿಸಬೇಕು. ಈ ಸಂದರ್ಭದಲ್ಲಿ ನಾನು ಈ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ದಿನ ನಡೆದಂಥ ಯಾವುದೇ ಈತಿಕರಂತ ಇದಾಗಿರ್ಬೋದು, ಸಮಾಜದ ಯಾರೇ ಮುಖಂಡರುಗಳು ಸಹ ಬೇಜಾರಾಗಬಾರ್ದು. ಇನ್ನು ಮುಂದಿನ ತಹಸೀಲ್ದಾರ್ನವರ ಗಮನಕ್ಕೆ ಇವ ಮೇಡಮ್ ತರಬೇಕು. ನಮ್ಮನ್ನು ಕಡೆಗಣನೆ ಮಾಡಬಾರ್ದು. ನಾವು ಒಂದು ಚಿಕ್ಕ ಸಮಾಜ, ನಮ್ಮ ಯಾವುದೇ ಒಂದು ಅಹವಾಲುಗಳಿಗೆ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನೀವಿದ್ದಾಗಲೇ ಹೀಗೆ ಒಂದು ಸುತ್ತೋಲೆ ನೋಡಿಸ್ಬೇಕು. ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು. ನಾಳೆಯಿಂದಲೇ ನೀವು ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕಂತ ಈ ಒಂದು ಸಭೆಗೆ ಹಾಜರಾಗಿರುವ ಎಲ್ಲ ತಾಲ್ಲೂಕಿನ ಅಧಿಕಾರಿಗಳಿಗೂ ಹಾಗೂ ಸಮಾಜದ ಮುಖಂಡರುಗಳಿಗೂ, ಹಿರಿಯರಿಗೂ, ಸಮಾಜದ ಪದಾಧಿಕಾರಿಗಳಿಗೂ ಗೌರವಿಸ್ತಾ, ಪತ್ರಕರ್ತರಿಗೂ ಗೌರವಿಸ್ತಾ ನನ್ನ
ಭಾಷಣ. ಕಾರ್ಯಕ್ರಮದ ವೇಳೆ ತಹಶೀಲ್ದಾರ್ ಅವರು ಕಚೇರಿಯಲ್ಲಿ ಇಲ್ಲದ ಕಾರಣ ಕೆಲವು ನಿಮಿಷಗಳ ಕಾಲ ಸವಿತಾ ಸಮಾಜದ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸಿದರು. ನಂತರ ಸ್ಥಳಕ್ಕೆ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸಮುದಾಯದ ಮುಖಂಡರಿಗೆ ತಹಶೀಲ್ದಾರ್ ಅವರು ಅನ್ಯ ಕಾರ್ಯ ನಿಮಿತ್ತ ನ್ಯಾಯಾಲಯಕ್ಕೆ ಹೋಗಿರುವುದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲ ಎಂದು ಇರುವ ವಿಷಯವನ್ನ ಸಮಾಜದ ಮುಖಂಡರಿಗೆ ತಿಳಿಸಿ ಮನವೊಲಿಸಿ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಸಮುದಾಯದ ಎಲ್ಲಾ ಮುಖಂಡರೊಂದಿಗೆ ಅಧಿಕಾರಿಗಳೊಂದಿಗೆ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸವಿತಾ ಸಮುದಾಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಯುವ ಮುಖಂಡರು, ಸದಸ್ಯರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಅಂಬಿಕಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ವಿಎಸ್ಎಸ್ನ ನೂತನ ಅಧ್ಯಕ್ಷರಾಗಿ ಬಸವರಾಜು, ಉಪಾಧ್ಯಕ್ಷರಾಗಿ ಉಲ್ಲೂರಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆದಿದ್ದು, ಸಿಎಸ್ಪುರ ಬಸವರಾಜು 8 ಮತಗಳನ್ನ ಪಡೆದು ಜಯಶೀಲರಾಗಿದ್ದಾರೆ. ಸೋಮಶೇಖರ್ 5 ಮತಗಳನ್ನ ಪಡೆದು ಪರಾಜಯಗೊಂಡು ಉಪಾಧ್ಯಕ್ಷ ಸ್ಥಾನಕ್ಕೆ ಉಲ್ಲೂರಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜು ಮಾತನಾಡಿ, ಚುನಾವಣೆಯಲ್ಲಿ ಸಹಕಾರ ನೀಡಿದ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ, ತುರುವೇಕೆರೆ ಕ್ಷೇತ್ರದ ಶಾಸಕರಾದ ಎಂಟಿ ಕೃಷ್ಣಪ್ಪ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಆಶೀರ್ವಾದದಿಂದ ಜಯಶೀಲರಾಗಿದ್ದೇನೆ. ಸಿಎಸ್ಪುರವು ಹೋಬಳಿ ಕೇಂದ್ರವಾಗಿದ್ದು, ಈ ಭಾಗದ ರೈತರಿಗೆ ಸರ್ಕಾರದಿಂದ ಬರುವ ಸಾಲ ಸೌಲಭ್ಯಗಳನ್ನು ನೀಡಿ ವಿಎಸ್ಎಸ್ಎನ್ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡುತ್ತೇನೆ ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ನಿಷ್ಪಕ್ಷಪಾತವಾಗಿ ತಾಲೂಕನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ನನ್ನ ಈ ಒಂದು ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮತದಾರರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಮತ್ತೆ ಅದರ ಜೊತೆಗೆ ಎಲ್ಲ ಸದಸ್ಯರಿಗೆ ವೋಟ್ ಹಾಕ್ತಾ ಇರ್ಬೋದು ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಮತ್ತು ನಾನು ಈ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು ರೈತರಿಗೆ ಸೇರ್ತಕ್ಕಂಥ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ತಲುಪಿಸ್ಬೇಕು. ಯಾವುದಾದ್ರೂ ಬದಲಾವಣೆ ಇದ್ದರೆ ಮಾಡ್ತಾಯಿದ್ದು. ಕೆಲವರು ಅನೇಕ ಜನಕ್ಕೆ ಇನ್ನೂ ಕೂಡ ರೇಷನ್ ಕಾರ್ಡ್ ಸಿಕ್ಕಿಲ್ಲ, ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಸಿಕ್ಕಿಲ್ಲ. ಆ ತರತಕ್ಕಂಥ ಅವ್ರಿಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಾನು ಯಾವುದೇ ರೀತಿ ಅಧ್ಯಕ್ಷ ಅನ್ನೋದಾಗಲಿ ಇನ್ನೊಂದಾಗಲಿ ಭೇದ ಭಾವ ಇಟ್ಕೊಳ್ಳೋದಿಲ್ಲ. ಸಾಮಾನ್ಯರಲ್ಲಿ ನಾನು ಒಬ್ಬ ಸಾಮಾನ್ಯನಾಗಿ ಈ ಒಂದು ಜನಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಈ ಒಂದು ಚುನಾವಣಾಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಯವ್ರಿಗಾಗಿರ್ಬೋದು, ಮಾಧ್ಯಮ ಮಿತ್ರರಿಗಾಗಿರ್ಬೋದು, ಬಂದಿರತಕ್ಕಂಥ ಎಲ್ಲ ನಮ್ಮ ರೈತಾಪಿ ವರ್ಗದವರು ಕೂಡ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ನಾನು ನಿಮ್ಮ ಋಣವನ್ನು ತೀರಿಸೋಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಅಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ 11 ಜನ ನಾವು ಅಭ್ಯರ್ಥಿಗಳು ನಿಂತಿದ್ದು. 11 ಜನದಲ್ಲಿ ಅದನ್ನು ಹೇಳೋದು ಬೇಡ, ನನಗೆ ಎಲ್ಲರಿಗಿಂತ ಸ್ವಲ್ಪ ಮತಗಳು ಜಾಸ್ತಿ ಬಂದಿತ್ತು. ಇಷ್ಟು ಅಂತ ಹೇಳಿದ್ರೆ ಪಾಪ ಅವ್ರಿಗೂ ಕೂಡ ಒಂದು ಎಲ್ಲೋ ಇದಾಗ್ಬೋದು. ಇದರಲ್ಲೂ ಕೂಡ ನಾನು ಸ್ವಲ್ಪ ಮತಗಳ ಅಂತರದಿಂದ ಗೆದ್ದಿದ್ದೀನಿ. ಮತಗಳು ಹೇಳೋದು ಅಂಥದ್ದು ನನಗೆ ಆ ಥರ ಹೇಳ್ಕೋಬೇಕು, ತೋರಿಸ್ಕೋಬೇಕು ಅಂತಕ್ಕಂಥದ್ದು ಬುದ್ಧಿ ನನಗಿಲ್ಲ. ಎಷ್ಟೋ ಅಲ್ಲಿ ಒಂದು ಓಟಲ್ಲಿ ನಾನು ಗೆದ್ದಿದ್ದೀನಿ. ನಾನು ಅವ್ರನ್ನೂ ಕೂಡ ಬೇಜಾರು ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅವರು ಸೋತಿರೋರೇನು ಬೇರೆಯವರಲ್ಲ, ಅವರು ನಮ್ಮ ಸ್ನೇಹಿತರೆ. ಅವರು ನಾವು ಜೊತೆಲಿ ಕೂಡ್ಕೊಂಡು ಇನ್ನು ಮುಂದೆ ಈ ಸೊಸೈಟಿಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ, ಅಭಿವೃದ್ಧಿಯತ್ತ ತಾಂಡೋದಕ್ಕೆ, ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತನ್ನು ನೇರವಾಗಿ ರೈತರಿಗೆ ತಲುಪಿಸೋದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅಂತೇಳಿ ನಾನು ಕೂಡ ಈ ಸಂದರ್ಭ ಮಾತನಾಡ್ತೀನಿ. ಸರ್, ಸೊಸೈಟಿ ಬಿಲ್ಡಿಂಗ್ ಏನಾದ್ರು ಖಂಡಿತ ನಾನು ಮೊದಲನೇ ಕಾಯಕಲ್ಪ ಇರ್ತಕ್ಕಂಥದ್ದು ಸೊಸೈಟಿ ಬಿಲ್ಡಿಂಗ್. ನಾನು ಗ್ರಾಮ ಪಂಚಾಯತಿ ಸದಸ್ಯನಾದಾಗ ಒಂದು ತುಂಬ ಹಳೆ ಹೆಂಚಿನ ಮನೆ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಇತ್ತು. ನಾನು ಅದನ್ನು ಏನಾದರೂ ಮಾಡಿ ಇವತ್ತು ಅದು ಕಲ್ಲಿದೆ, ಯಾರು ಅದಕ್ಕೆ ಮಾಡೋದೇಳಿ ಆ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಮಾಡಲೇಬೇಕು. ಉಪಾಧ್ಯಕ್ಷ ಹುಲ್ಲೂರಯ್ಯ ಮಾತನಾಡಿ, ಚುನಾವಣೆಯಲ್ಲಿ ಸಹಕಾರ ನೀಡಿದ ಮತದಾರರಿಗೆ ಹಾಗೂ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸಿ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಗಮನ ಹರಿಸುತ್ತೇನೆ ಎಂದು ತಿಳಿಸಿದರು. ಕೇಂದ್ರ ಸುಮಾರು ಇದಕ್ಕೆ ಸುಮಾರು ಹಳ್ಳಿಗಳು ಸೇರ್ತವೆ. ಅದರಿಂದ ಈ ಒಂದು ಹೋಬಳಿ ಕೇಂದ್ರ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಸರ್ಕಾರದಿಂದ ಸವಲತ್ತನ್ನು ತಂದು, ಇಲ್ಲೂ ಕೂಡ ಶಾಸಕರಿದ್ದಾರೆ ಕೃಷ್ಣಪ್ಪನವರು, ಅವ್ರ ಸಹಕಾರದಿಂದ, ಮತ್ತು ಗುಬ್ಬಿನಲ್ಲಿ ಶಾಸಕರಿದ್ದಾರೆ ವಾಸಣ್ಣವರು, ಅವ್ರ ಸಹಕಾರದಿಂದ, ಮತ್ತು ಸಹಕಾರಿ ಸಚಿವರು ನಮ್ಮವರೇ ಆಗಿದ್ದಾರೆ, ನಮ್ಮ ಜಿಲ್ಲೆಯವರು ರಾಜಣ್ಣವರು ಇದ್ದಾರೆ, ಅವ್ರ ಸಹಕಾರದಿಂದ
ನಾನು ಈ ಒಂದು ಕಟ್ಟಡವನ್ನು ಕೂಡ ತರೋದಕ್ಕೆ ಮತ್ತು ರೈತರಿಗೆ ಹೆಚ್ಚಿನದಾಗಿ ಸಾಲ ಕೊಡಿಸ್ಬೇಕು. ನಮ್ಮ ಭಾಗದಲ್ಲಿ ತುಂಬ ಜನ ಸಾಲ ತಗೊಂಡು ಭಾಳ ಕಡಿಮೆ ಬೆರಳೆಣಿಕೆಯಷ್ಟು ಸಾಲಗಾರರಿದ್ದಾರೆ. ಅವ್ರಿಗೆ ಸರ್ಕಾರ ಇವತ್ತು 3% ಬಡ್ಡಿ ಇರ್ಬೋದು, ಇಲ್ಲ ಫ್ರೀ 0% ಇಂಟ್ರೆಸ್ಟಲ್ಲಿ ಸಾಲ ಕೊಟ್ಟಿದೆ. ಅದನ್ನು ನಾನು ಕೊಡಿಸೋದಕ್ಕೆ ಮಿನಿಸ್ಟ್ರ್ ಹತ್ರನೂ ಕೂಡ ಮಾತನಾಡಿ ಮಾಡ್ತೀವಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನನ್ನ ಹೋರಾಟ ನಿರಂತರವಾಗಿರುತ್ತೆ. ನಾನು ಇವತ್ತು ಜನದ ಮಧ್ಯೆ ಬಂದಿರತಕ್ಕಂಥದ್ದಲ್ಲ, ನಾನು ಹೆಚ್ಚು ಕಮ್ಮಿ ಒಂದು 5-6 ವರ್ಷದ ಹುಡುಗನಿಂದಲೂ ಕೂಡ ಜನದ ಮಧ್ಯೆನೇ ಬಂದಿದ್ದೀನಿ. ಇವತ್ತು ಕೂಡ ನಾನು ಸಾಯೋವರೆಗೂ ಜನದ ಮಧ್ಯೆನೇ ಇರ್ತೀನಿ ಅಂತೇಳಿ ನಾನು ಇವತ್ತು ಆಶ್ವಾಸನೆ ಕೊಡ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಗೋವಿಂದ ರಾಜು, ಬೆಳ್ಳುಳ್ಳಿ ಗಂಗಣ್ಣ, ಚಂದ್ರಯ್ಯ, ನಾಗರಾಜು ಸೇರಿದಂತೆ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಈ ವರ್ಷ ಶಿರಾ ತಾಲೂಕಿನಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ದರೂ ಸಹ ಬಹುತೇಕ ಕೆರೆ ಹಾಗೂ ಚೆಕ್ ಡ್ಯಾಂಗಳು ಹೇಮಾವತಿ ನೀರಿನಿಂದ ತುಂಬಿದ್ದು ತಾಲೂಕಿನ ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ರೈತರಲ್ಲಿ ಸಂತಸ ಮೂಡಿದೆ. ಎತ್ತಿನಹೊಳೆ ಯೋಜನೆಯಿಂದ ಈ ಭಾಗಕ್ಕೆ ಶೀಘ್ರವೇ ನೀರು ಹರಿಸಲಾಗುವುದು ಎಂದು ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು. ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ತಳಗುಂದ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ತಾಲೂಕಿನ ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನೂತನ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು, ಗ್ರಾಮ ಪಂಚಾಯಿತಿ ಕಟ್ಟಡ ಸೇರಿ ಅಭಿವೃದ್ಧಿ ಕಾಮಗಾರಿಗೆ ಹೆಚ್ಚುವರಿಯಾಗಿ ಸರ್ಕಾರದಿಂದ 10 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಿಸುವುದಾಗಿ ತಿಳಿಸಿದರು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ, ತಳಗುಂದ ಗ್ರಾಮದಲ್ಲಿ ಬಾಡಿಗೆ ನಿವೇಶನದಲ್ಲಿ ತಮ್ಮ ಕಾರ್ಯಚಟುವಟಿಕೆ ಪ್ರಾರಂಭಿಸಿದ್ದು, ಈ ಗ್ರಾಮ ಪಂಚಾಯಿತಿಗೆ ಸ್ವಂತ ಕಟ್ಟಡವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾದಾಗ ಈ ಕುರಿತು ಮಾಹಿತಿ ಪಡೆದು ನೂತನ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ನಿವೇಶನ ಇಲ್ಲದ ಕಾರಣ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ನಿರ್ಮಾಣ ಮಾಡಲು ನನ್ನ ಸ್ವಂತ ಹಾಗೂ ಅಮ್ಮಾಜಮ್ಮ ಭೀಮಣ್ಣ ಕುಟುಂಬಸ್ಥರು ಜೊತೆಯಾಗಿ ಜಮೀನನ್ನು ದಾನ ನೀಡಿದ್ದೇವೆ. ಇದು ಸದ್ಬಳಕೆ ಮಾಡಿಕೊಂಡು ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ನೆರವಿನಿಂದ ಪಿಡಿಒ ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದರು. ತೊಂದರೆ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಆ ಕಳ್ಳಂಬೆಳ್ಳದ ಮೇಲ್ಭಾಗ ಬರ್ತಕ್ಕಂಥದ್ದು ಮತ್ತು ಎನ್ಎಚ್ನಿಂದ ಹೊರಗೆ ಎಡಗಡೆ ಬರ್ತಕ್ಕಂಥ ಭಾಗದಲ್ಲಿ ನೀರಿನ ಕೊರತೆ ಇರ್ತಕ್ಕಂಥದ್ದು ನೋಡಿ ಒಂದು ಯೋಜನೆಯನ್ನು ರೂಪಿಸಿದ್ರು. ಎತ್ತಿನೊಡೆ ಅಂತಕ್ಕಂಥ ಯೋಜನೆ ಅದು ಬಹುಶಃ ಇವತ್ತು ನಾನು ನೆನೆಸ್ಬೇಕಾದ್ರೆ ಮನಮೋಹನ್ ಸಿಂಗ್ ಅವರು ನನಗೂ ಒಂದು ಆತ್ಮೀಯ ಅವಿನಾಭಾವ ಸಂಬಂಧ ಇತ್ತು. ಆ ಹಿನ್ನೆಲೆಯಲ್ಲಿ ಅವರಿಗೆ ಮನವಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಎತ್ತಿನೊಡೆ ಆಗೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಸುಮಾರು 10-12 ವರ್ಷಗಳ ಪ್ರಯತ್ನ ಆಯಿತು. ಇವತ್ತು ಎತ್ತಿನೊಳೆಯನ್ನ ನೀರನ್ನ ಕೂಡ ಇವತ್ತು ಸ್ಥಿರ ಅಲೋಕೇಶನ್ ಮಾಡಿದ್ವಿ. ಹೋದ್ ಸರಿ ಏನಾಗಿತ್ತು ಅಂದ್ರೆ ನಾನು ಚುನಾವಣೆಯಲ್ಲಿ ಇಲ್ಲದೆ ಇದ್ದಾಗ ಸೋತಿದ್ದಂತ ಸಂದರ್ಭದಲ್ಲಿ ನಮ್ಗಿರ್ತಕ್ಕಂಥ ಅಲೋಕೇಶನ್ ಅಲ್ಲೇ ಬದಲಾವಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಲೋಕೇಶನ್ ಬದಲಾವಣೆ ಮಾಡಿ ಯಾವ್ಯಾವುದೋ ಊರುಗಳು ಕೊಟ್ಬಿಟ್ಟಿದ್ರು. ಕೊನೆಗೆ ನಾನು ತಿರುಗಿ ಮತ್ತೆ ನೀವು ಆಯ್ಕೆ ಮಾಡಿದ್ದಾದ್ಮೇಲೆ ಅದು ಕಳ್ಕೊಂಡಿರೋದೆಲ್ಲ ಹುಡ್ಕೋಂತ ಕೆಲಸವನ್ನು ಮಾಡಿ ಮತ್ತೆ ಗುಡ್ಡಿಟ್ಟು ಅದನ್ನ ಈಗ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ಈಗ ಆಲ್ದೊಡ್ಡಿಯಿಂದ ಹಿಡ್ಕೊಂಡು ಇದು ಚಿತ್ತಳ್ಳಿವರೆಗೂ ಕೂಡ ನೀರು ಕೊಡೋದಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ 500 MCFT ನೀರು ಅಂತ ಹೇಳಿದ್ರೆ ಎಷ್ಟು ನೀರು ಅಂತ ಹೇಳಿದ್ರೆ ಸುಮಾರು 5,000 ಎಕರೆ ಭತ್ತ ಬೆಳೆಯುವಷ್ಟು ನೀರಿಗೆ 500 MCFT ಅಂತ ಹೇಳ್ತಾರೆ. 5,000 ಎಕರೆ ಭತ್ತ ಬೆಳೆಯುವಷ್ಟು ನೀರು ಈ ಭಾಗಕ್ಕೆ ಬರ್ತದೆ. ಆ ನೀರನ್ನ ನಾನು ಈಗಾಗಲೇ ಯೋಚನೆ ಮಾಡಿ ಸಿರಾಕ್ಕೆ ಇನ್ನೊಂದು ಭಾಗ ಸ್ವಲ್ಪ ಒಂದು 120 MCFT ಕೊಟ್ಟು ಇಲ್ಲಿ ಒಂದು 400 MCFT ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ಬೋರ್ಡ್ಗೂ ಕೂಡ ಹೋಗಿ ಅದು ತೀರ್ಮಾನ ಆಗ್ತದೆ. ಅದರಂತ ಇಲ್ಲಿದ್ರೆ ಆಲ್ದೊಡ್ಡಿಯಿಂದ ಹಿಡ್ಕೊಂಡು ಅದು ತೀರ್ಮಾನ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಕ್ರಿಯಾಶೀಲವಾಗಿ ಅದು ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮವನ್ನು ಮಾಡಿ ಬಹಳಷ್ಟು ಗಂಟೆಗಟ್ಟಲೆ ಆಗೋಗಿದೆ. ಅದರಿಂದ ಎರಡರಲ್ಲಿಗೂ ಈ ಸಂದರ್ಭದಲ್ಲಿ ನಿವೇಶನ ದಾನಿಗಳಾದ ಭೂಮಿಯನ್ನು ದಾನ ಮಾಡಿದ ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಕುಟುಂಬಸ್ಥರು ಹಾಗೂ ಅಮ್ಮಾಜಮ್ಮ ಭೀಮಣ್ಣ ಕುಟುಂಬಸ್ಥರನ್ನ ಸನ್ಮಾನಿಸಿ ಗೌರವಿಸಲಾಯಿತು.
ಈ ವೇಳೆ ತಳಗುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮ, ದೊಡ್ಡರಂಗಯ್ಯ, ಉಪಾಧ್ಯಕ್ಷೆ ಕೆ ಪುಷ್ಪಲತಾ, ಗೋವಿಂದರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪಿಡಿಒ ಕಾಂತರಾಜು ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾತ್ರಾ ಮಹೋತ್ಸವ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆಯನ್ನ ಸಾಕ್ಷೀಕರಿಸುತ್ತದೆ. ಹಸಿದವರಿಗೆ ಅನ್ನ ನೀಡುವುದಕ್ಕಿಂತ ಉತ್ತಮ ಸೇವೆ ಮತ್ತೊಂದಿಲ್ಲ ಎಂದು ಶಾಸಕ ಟಿಬಿ ಜಯಚಂದ್ರ ಶಿರಾ ತಾಲೂಕಿನಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಗೌಡಕೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡ ಶಾಸಕ ಟಿಬಿ ಜಯಚಂದ್ರ ಜಾತ್ರೆಯಲ್ಲಿ ಪಾಲ್ಗೊಂಡ ರೈತರಿಗೆ ಊಟ ವಿತರಣೆ ಮಾಡಿ ಮಾತನಾಡಿದರು. ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಉತ್ತಮ ರಾಸುಗಳು ಪಾಲ್ಗೊಂಡಿರುವ ಕಾರಣ ರಾಜ್ಯದ ನಾನಾ ಮೂಲೆಗಳಿಂದ ದನಗಳನ್ನ ಕೊಳ್ಳಲು ರೈತರು ಈ ಜಾತ್ರೆಗೆ ಬರುತ್ತಾರೆ. ಇವರಿಗೆ ಊಟ ನೀಡುತ್ತಿರುವ ಎಂಆರ್ ಶಶಿಧರ್ ಗೌಡ ಮತ್ತು ಸ್ನೇಹಿತರ ಸೇವೆ ಜನ ಮೆಚ್ಚುವಂತಹದ್ದು. ಧಾರ್ಮಿಕ ಉತ್ಸವಗಳು ಪರಸ್ಪರ ಸ್ನೇಹ ಸಂಬಂಧಗಳನ್ನ ಗಟ್ಟಿಗೊಳಿಸಿ ಒಗ್ಗಟ್ಟನ್ನ ತಂದುಕೊಡುತ್ತವೆ ಎಂದರು. ಐತಿಹಾಸಿಕವಾಗಿರ್ತಕ್ಕಂಥ ಜಾತ್ರೆ ಅಂತ ಹೇಳಿದ್ರೆ ತಾವರೆಕೆರೆಯಲ್ಲಿ ನಡೀತಕ್ಕಂಥ ದನಗಳ ಜಾತ್ರೆ. ಅದಕ್ಕೆ ಒಂದು ಇತಿಹಾಸ, ಒಂದು ಪರಂಪರೆ, ಒಂದು ನೆಲೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ರಾಸುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ನೀರಿನ ಸಮಸ್ಯೆ, ಈ ರೀತಿ ಎಲ್ಲ ಸಮಸ್ಯೆಗಳಿಂದಾಗಿ ಅದು ಸ್ವಲ್ಪ ಕುಂಠಿತ ಆಗಿತ್ತು. ಕಳೆದ ಹೋದ ವರ್ಷದಿಂದ ಇವತ್ತು ಪ್ರಾರಂಭ ಆಗಿದೆ. ಈ ವರ್ಷ ಜನಾಕರ್ಷಣೆಯನ್ನು ಮಾಡೋದಕ್ಕೋಸ್ಕರ ಬಂದಂಥ ಜನಗಳಿಗೆ ಸಲಕರಣೆ ಸವಲತ್ತು ಕೊಡೋದಕ್ಕೋಸ್ಕರ ಅವ್ರಿಗೊಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಶಶಿಧರ್ ಗೌಡರು ಮತ್ತು ಅವರೆಲ್ಲ ಶಿರಾದಲ್ಲಿ ತಾವರೆಕೆರೆ ಎಲ್ಲ ಮುಖಂಡರುಗಳು ಕೂಡ, ಶಿವಣ್ಣ, ಭೀಮಣ್ಣ, ಶಿವಕುಮಾರ್ ನಾಯಕ್, ಇವರೆಲ್ಲರೂ ಕೂಡ ಸೇರಿ, ನಾನು ಎಲ್ಲರ ಹೆಸರು ಹೇಳೋಕ್ಕೆ ಆಗೋದಿಲ್ಲ, ಇವರೆಲ್ಲರೂ ಕೂಡ ಸೇರಿ ಇವತ್ತು ಉಚಿತವಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಇದು ಯಾವತ್ತೂ ಕೂಡ ರೈತರಿಗೆ ಇವ್ರದೊಂದು ಪಂಗಡ ಇದೆ. ಶಶಿಧರ್ ಗೌಡರ ನೇತೃತ್ವದಲ್ಲಿ ರೈತರಿಗೆ ವಿಚಾರ ಬಂದಾಗ ಅನ್ನ ಕೊಡ್ತಕ್ಕಂಥದ್ದು, APMCನಲ್ಲಿ ಅನ್ನ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ಹಾಕಿರ್ತಾರೆ ಸಂತೆ ದಿವಸ. ಆ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಜಾತ್ರೆಗೆ ಭಾಳ ದೂರದಿಂದ ಬರ್ತಕ್ಕಂಥವ್ರಿಗೆ ಊಟ ವ್ಯವಸ್ಥೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಸಹಾಯಕ ಆಗ್ತದೆ. ಇವತ್ತು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಜಾತ್ರೆಗಳಿಗೆ ಒಂದು ಅರ್ಥ ಬರ್ತದೆ ಮತ್ತು ಜಾತ್ರೆಗಳಿಗೆ ಜನಗಳು ಕೂಡ ಬಂದು ಹೋಗಿ ರಾಸುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಮಾರ್ತಕ್ಕಂಥದ್ದು, ಇವೆಲ್ಲ ವ್ಯವಸ್ಥೆನೂ ಕೂಡ ಆಗ್ತದೆ. ಇವತ್ತು ನಾನು ಕೇಳಿ ಸಂತೋಷ ಆಯಿತು. ಒಂದೊಂದು ರಾಸುಗಳಿಗೆ ಲಕ್ಷಗಟ್ಟಲೆ ಇವತ್ತು ವ್ಯಾಪಾರ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ರೈತರಿಗೆ ಪೂರಕವಾಗಿ ಅವ್ರಿಗೆ ಒಂದು ವರದಾನ ಆಗ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥ ಮಾತನ್ನು ಹೇಳಿ, ಈ ಜಾತ್ರೆಗೆ ಸಹಾಯ ಮಾಡಿದಂಥ, ಸಹಾಯ ಹಸ್ತವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನನ್ನ ಅತ್ಯಂತ ಗೌರವಪೂರ್ವಕ ಇರ್ತಕ್ಕಂಥ ನಮಸ್ಕಾರಗಳನ್ನು ಅವರಿಗೆ ಸಮರ್ಪಿಸಿದೆ. ಇದೇ ರೀತಿಯಾಗಿ ಪ್ರತಿ ವರ್ಷ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಇವತ್ತು ರಂಗಸ್ವಾಮಿ ಅಂದರೆ ಮರಡಿ ರಂಗಸ್ವಾಮಿ ಸಹಾಯವನ್ನು ಮಾಡಲಿ, ಅದೇ ರೀತಿ ಆಶೀರ್ವಾದವನ್ನು ಮಾಡಲಿ, ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಶಿರಾ ತಾಲೂಕಿನ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಬಾಳೆಹಣ್ಣು ಹಾಗೂ ದವನವನ್ನ ರಥದ ಕಳಸಕ್ಕೆ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ರಂಗನಾಥ ಸ್ವಾಮಿಯನ್ನ ಪ್ರಾರ್ಥಿಸಿದ್ದು ವಿಶೇಷ ಅನಿಸಿತು.
ರೆಟ್ಟಿ ಕೇರಂಗನಹಳ್ಳಿ ಗೊಲ್ರೆಟ್ಟಿ ಆದ ನಮ್ಮ ಮಾವನಾದ ಈರ್ಮದಜ್ಜನವರ ಓರಿ ತಾವರೆಕೆರೆ ಪರಿಚಯ ಜಾತ್ರೆಯ ಪ್ರಯುಕ್ತ ಈಗ ನಾವು ಈ ಓರಿ ಸಾಕಿ ಮೊದಲನೇ ಪ್ರೈಸು ನಮ್ಮ ರೈತಾಪಿ ವರ್ಗಕ್ಕೆ ಇಂದಿನ ಪೀಳಿಗೆಗೆ ಮುಂದೆ ಆಗೋದಕ್ಕೆ ಅನುಕೂಲವಾಗಿ ನಾವು ತಾವರೆಕೆರೆ ಪಟ್ಟಣನಹಳ್ಳಿ ಪರಿಸಿಗೆ ಓರಿ ಹೊಡ್ಕೊಂಡು ಹೋದ್ವಿ. ಅಲ್ಲಿ ಪ್ರಥಮ ಬಹುಮಾನ ಗೋವಿಂದ ಕಾರಜೋಳು ಸ್ವಾಮಿಯವರ ಕೈಯಿಂದ ನಾವು ಮೊದಲನೇ ಬಹುಮಾನ 10,000 ಮತ್ತು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದ್ವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾವರೆಕೆರೆ ಪರಿಸೆ ದಿನಮಾನಗಳಲ್ಲಿ ಕೋವಿಡ್ ಕಾರಣದಿಂದ ನಶಿಸಿ ಹೋಗುವ ಕಾರಣದಿಂದ ಮುಂದೆ ಯುವ ಪೀಳಿಗೆಗೆ ಜಾತ್ರೆ ಪರಿಸೆ ಇದು ಮುಂದುವರಿಲಿ ಎಂಬ ಒಂದು ಉದ್ದೇಶದಿಂದ ನಮ್ಮ ಮಾವನಾದ ಈರ್ಮದಜ್ಜನವರು ಓರಿ ಪರಿಸಿ ಹೊಡ್ಕೊಂಡು ಹೋಗ್ಬೇಕಂತಂದು ಇವತ್ತಿಲ್ಲಿ ಬಂದಿದ್ದಾರೆ. ಆದ ಕಾರಣದಿಂದ ಎಲ್ಲ ಜನತೆ ಒಂದೇನೆ ಮಾಡಿ ನನ್ನ ಮಾತನ್ನು ರಂಗನಾಥ ಸ್ವಾಮಿಯ ಪಾದ ಕಮಲಗಳಿಗೆ ನಮಸ್ಕರಿಸ್ತಾ, ಯಾಕೆಂದರೆ 1-2 ವರ್ಷ ನಮಗೆ ತುಂಬ ಜಿಗುಪ್ಸೆ ಇತ್ತು, ಯಾಕೆಂದರೆ ಕೋವಿಡ್ ಕಾರಣದಿಂದ. ಆದರೆ ಕೋವಿಡ್ ಆದ ನಂತರ ನಾವು ದನದ ಜಾತ್ರೆ ಯಾವ ರೀತಿ ಮಾಡಬೇಕು ಅಂತ ಒಂದು ತವಕ ಇತ್ತು. ಆದರೆ ಆ ಶ್ರಮ ವಹಿಸಿ ಈ ಸರಿ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವನ, ಅದರಲ್ಲೂ ದನಗಳ ಜಾತ್ರಾ ಮಹೋತ್ಸವನ ಅತಿ ಹೆಚ್ಚು ಉತ್ಸಾಹದಿಂದ ಮಾಡ್ತಾ ಇದ್ದೀವಿ. ಯಾಕೆಂದರೆ ದಾನಿಗಳ ಸಹಕಾರ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ PDO ಆರ್ ನಾಗರಾಜ್ ಅವರ ಸಹಕಾರ. ಯಾಕೆಂದರೆ ಎಲ್ಲ ಸಹಕಾರನೂ ಎಲ್ಲ ಇದನ್ನು ಕೊಟ್ಟಾಗ, ಅನುಕೂಲ ಕೊಟ್ಟಾಗ ರೈತರಿಗೆ ಇದಾಗುತ್ತೆ. ಯಾಕೆಂದರೆ ಬೆಳಕಿನ ವ್ಯವಸ್ಥೆ ಬೇಕು, ನೀರಿನ ವ್ಯವಸ್ಥೆ ಬೇಕು, ನೆರಳಿನ ವ್ಯವಸ್ಥೆ ಬೇಕು. ಹೀಗೆ ಎಲ್ಲ ವ್ಯವಸ್ಥೆ ಕೂಡ ಇದ್ದಾಗ ರೈತರು ಕೂಡ ಇಲ್ಲಪ್ಪ ಚೆನ್ನಾಗಿದೆ ಅಂತ. ಹಾಗೆ ಮತ್ತೊಂದು ಏನು ಅಂದರೆ ವಿಶೇಷ ಅಂದರೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮಾನ್ಯ ಶಶಿಧರ್ ಗೌಡ್ರು ಅವರು APMC ಮಾಜಿ ಅಧ್ಯಕ್ಷರು, ಅವರು ಊಟದ ವ್ಯವಸ್ಥೆ ನಾವು ಹೋದ ಬಾರಿನೂ ಕೇಳಿದ್ವಿ. ಅವರು ರೈತರಿಗೆ ಅನ್ನದಾತರಿಗೆ ಅನ್ನ ಹಾಕ್ಬೋದು ಅಂದರೆ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು. ಅದೇ ರೀತಿ ಈ ಬಾರಿನೂ ಕೂಡ ಶಶಿಧರ್ ಗೌಡರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಎಲ್ಲರ ಸಹಕಾರದಿಂದ ಈ ಬಾರಿ ಮತ್ತಷ್ಟು ಮೆರುಗು ರೀತಿಯಲ್ಲಿ ನಾವು ಜಾತ್ರಾ ಮಹೋತ್ಸವ ದನದ ಜಾತ್ರೆಯನ್ನು ಮಾಡಿದ್ದೀವಿ. ಹಾಗೆ ಇಂಥ ರಾಸುಗಳು ಬಂದಾಗ ಮತ್ತಷ್ಟು ಉತ್ಸಾಹ ಖುಷಿ ಆಗುತ್ತೆ. ಯಾಕೆಂದರೆ ರೈತರು ಇದನ್ನು ಒಂದು ಜೋಶ್ ಥರ ಒಂದು ಏನೋ ಒಂದು ಇದರಲ್ಲಿ ಸಾಕಿರ್ತಾರೆ. ಹಾಗಾಗಿ ಆ ರೈತರಿಗೆ ಇವ್ರಿಗೆ ಬಹುಮಾನ ಬರಬೇಕು, ಬಹುಮಾನ ಬಂದು ಇಂಥವೆಲ್ಲ ಆದಾಗ ಪ್ರೋತ್ಸಾಹ ಮಾಡಿದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಹಂಗಾಗಿ ನಾವು ಶ್ರೀ ಬಂಡಿ ರಂಗನಾಥ ಸ್ವಾಮಿ ಮುಂದಿನ ದಿನದಲ್ಲಿ ರೈತರಿಗೆ ಅನುಕೂಲ ಆಗಂಗೆ ಮಳೆ ಬೆಳೆ ಬಂದು ರೈತ ಮತ್ತಷ್ಟು ಅನುಕೂಲ ರೀತಿಯಲ್ಲಿ ಇರಲಿ ಅನ್ನೋದು ಕೇಳ್ತಾ ಶ್ರೀ ಬಂಡಿ ರಂಗನಾಥನ ಪ್ರಸಿದ್ಧ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ರೈತರು ತಮ್ಮ ದನಗಳನ್ನ ಶೃಂಗಾರಗೊಳಿಸಿ ಮೆರವಣಿಗೆ ಮೂಲಕ ಪ್ರದರ್ಶನ ನೀಡುತ್ತಿದ್ದುದು ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆ ಅನಾವರಣಗೊಳಿಸಿತು. ಶತಮಾನದಲ್ಲೂ ಕೂಡ ಇನ್ನೂ ಕೂಡ ಹಲವಾರು ರೈತರು ಬಂಡಿ ರಂಗನಾಥ ಸ್ವಾಮಿ ಭಾರಿ ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, APMC ಮಾಜಿ ಅಧ್ಯಕ್ಷ MR ಶಶಿಧರ್ ಗೌಡ, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ಸುಂಕಾಪುರ ಚಿದಾನಂದ್, PDO ನಾಗರಾಜು, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವು ಸ್ನೇಹಪ್ರಿಯ, ಸದಸ್ಯ ಶಿವಕುಮಾರ್ ನಾಯಕ, ಮುದ್ದಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ, ಮುದ್ದನಹಳ್ಳಿ ಗೊಲ್ಲರಹಟ್ಟಿ ಕರಿಯಪ್ಪ, ಚೇತನ್ ಪಟೇಲ್, ಬಲರಾಮ್, ಕೆ ರಂಗನಹಳ್ಳಿ, ಈರಮದ್ದಯ್ಯ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. ತುಮಕೂರಿನ ಸದಾಶಿವನಗರದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 29ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ತಿರು ಕಲ್ಯಾಣೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಈ ದೇವಾಲಯದಲ್ಲಿ ಅದ್ದೂರಿಯಾಗಿ ಕಲ್ಯಾಣೋತ್ಸವ ಜಾತ್ರಾ ಮಹೋತ್ಸವ ನೆರವೇರಿದ್ದು, ಭಕ್ತಾದಿಗಳು ಕಲ್ಯಾಣೋತ್ಸವಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ವೇಳೆ ದೇವಾಲಯದ ಅರ್ಚಕರು ಮಾತನಾಡಿ, ಸದಾಶಿವನಗರ ಬಡಾವಣೆಯ ಜನತೆ ಹಾಗೂ ಮಹಿಳಾ ಭಕ್ತರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ನಡೆದಿದ್ದು, ಬುಧವಾರ ಸಂಜೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು. ಓಂ ಶ್ರೀ ಉಗ್ರಂ ವೀರಂ ಮಹಾವಿಷ್ಣುಂ ಬಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ 6ನೇ ಮುಖ್ಯ ರಸ್ತೆ, ಸದಾಶಿವನಗರ, ತುಮಕೂರು. ಇಲ್ಲಿ ದೇವಸ್ಥಾನದಲ್ಲಿ 29ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು
ತಿರುಕಲ್ಯಾಣೋತ್ಸವ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಆ ತಿರುಕಲ್ಯಾಣೋತ್ಸವ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಅದೇ ರೀತಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮಹಾಮಂಗಳಾರತಿ ಕಾರ್ಯ ನೆರವೇರಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಕಾರದಿಂದ, ಲಕ್ಷ್ಮೀ ನರಸಿಂಹಸ್ವಾಮಿಯ ಭಕ್ತಾದಿಗಳ ಸಹಕಾರದಿಂದ, ಬಡಾವಣೆಯ ಮಹಿಳೆಯರ ಸಹಕಾರದಿಂದ, ಬಡಾವಣೆಯ ಎಲ್ಲರ ಸಹಕಾರದಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ 29ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯ ವಿಜೃಂಭಣೆಯನ್ನು ನೆರವೇರಿದೆ. ಆದ್ದರಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರವಾಗಿ ಪರೋಕ್ಷವಾಗಿ ಏನು ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ, ಆ ಭಕ್ತಾದಿಗಳೆಲ್ಲರಿಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಸಂಜೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರ ಸದಾಶಿವನಗರದ ರಾಜಬೀದಿಗಳಲ್ಲಿ ಧೂಳು ಮೆರವಣಿಗೆ ಉತ್ಸವವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಆಗಮಿಸಬೇಕು. ಅದೇ ರೀತಿಯಾಗಿ 5/2/2025 ಬುಧವಾರ ಸಂಜೆ 4 ಗಂಟೆಗೆ ಸರಿಯಾಗಿ ಸದಾಶಿವನಗರದ ರಾಜಬೀದಿಗಳಲ್ಲಿ ಸದಾಶಿವನಗರ ಬಡಾವಣೆಯ ಮಹಿಳೆಯರಿಂದ ಹಿಟ್ಟಿನ ಆರತಿ ಮುಖಾಂತರವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತ ಮಹಾಶಯರು, ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು. ರುದ್ರಾಕ್ಷಿ ಮಾಲೆ ಹಿಡಿದು ಸೂರ್ಯನಿಗೆ ನಮಸ್ಕಾರ ಮಾಡಿ ಅರ್ಘ್ಯ ಅರ್ಪಿಸಿ ಮಂತ್ರೋಚ್ಚಾರಣೆ ಮಾಡಿ 3 ಬಾರಿ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರು. ಜನವರಿ 13ರ ಪುಷ್ಯ ಪೌರ್ಣಮಿಯಂದು ಪ್ರಾರಂಭವಾದ ಮಹಾಕುಂಭಮೇಳ ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಸಭೆಯಾಗಿದ್ದು ಪ್ರಪಂಚಾದ್ಯಂತ ಭಕ್ತರನ್ನ ಆಕರ್ಷಿಸುತ್ತಿದೆ. ಇದು ಫೆಬ್ರವರಿ 26ರಂದು ಶಿವರಾತ್ರಿಯವರೆಗೆ ನಡೆಯಲಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.